ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಯಾಯಿತು. 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಠಕ್ಕೆ ಬಿದ್ದು ಅವರ ಪ್ರಮಾಣ ವಚನವಾಗದಂತೆ ನೋಡಿಕೊಂಡರು. ಮಹಿಳೆಯರಿಲ್ಲದ ಸಚಿವ ಸಂಪುಟ ಕರ್ನಾಟಕಕ್ಕೆ ಒಂದು ಸ್ಥಾನ ಖಾಲಿ ಇದೆ. ಹತ್ತೊಂಬತ್ತು ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಜಯಾನಂದ ಕಾಶಪ್ಪನವರ್, ಬಸವರಾಜ ರಾಯರೆಡ್ಡಿ, ಮಾಗಡಿ ಬಾಲಕೃಷ್ಣ, ಶಿವರಾಜ್ ತಂಗಡಗಿ, ಅಜಯ್ ಸಿಂಗ್, ಬಿ ನಾಗೇಂದ್ರ, ಶಿವಲಿಂಗೇಗೌಡ, ಜಮೀರ್ ಅಹಮ್ಮದ್ ಖಾನ್, ಚಲುವರಾಯಸ್ವಾಮಿ, ರಘುಮೂರ್ತಿ, ಲಕ್ಷ್ಮಣ ಸವದಿ, ಮಧು ಬಂಗಾರಪ್ಪ, ರುದ್ರಪ್ಪ ಲಮಾಣಿ, ರಿಜ್ವಾನ್ ಅರ್ಷದ್, ಪುಟ್ರಂಗ ಶೆಟ್ಟಿ, ಸಂತೋಷ್ ಲಾಡ್, ಎಸ್ ಮಲ್ಲಿಕಾರ್ಜುನ್, ನರೇಂದ್ರ ಸ್ವಾಮಿ ಮತ್ತು ಕೆಎಸ್ ಬಸವಂತಪ್ಪ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ನಡೆಯಿತು ಸಚಿವ ಸಂಪುಟ ವಿಸ್ತರಣೆ. ಉತ್ತರ ಕರ್ನಾಟಕದ ಕುರುಬರೊಬ್ಬರಿಗೆ ಸ್ಥಾನ ಕೊಡಬೇಕು ಅಂತ ಕೇಳಿದ್ರಂತೆ ಸಿದ್ದರಾಮಯ್ಯನವರು. ಬಸವರಾಜ ಶಿವಣ್ಣವರ ಹೆಸರು ಅವರ ಪಟ್ಟಿಯಲ್ಲಿ, ಅದಕ್ಕೆ ಹೈಕಮಾಂಡ್ ಒಪ್ಪಿಲ್ಲ. ಗಾಯತ್ರಿ ಶಾಂತೇಗೌಡರ ಹೆಸರು ಪಟ್ಟಿಯಲ್ಲಿ ಬಂದಿತ್ತು. ಯಾವ ಕಾರಣಕ್ಕೂ ಇದು ಸಾಧ್ಯ ಆಗೋದಿಲ್ಲ ಅಂದ್ರು ಸಿದ್ದರಾಮಯ್ಯ. ಅಂತ ತುಂಬ ದಿನ ಚರ್ಚೆ ಆಗುತ್ತೆ ಸಿದ್ದರಾಮಯ್ಯನವರ ಅಸಮಾಧಾನ ಮತ್ತು ಇವತ್ತಿನ ಅನುಪಸ್ಥಿತಿ. ಇದು
ಒಟ್ಟು ಬೆಳಿಗ್ಗೆ ಪಟ್ಟಿ ಬಂದ ಮೇಲೆ ಮಧ್ಯಾಹ್ನದವರೆಗೆ ನಡೆದಿರ್ತಕ್ಕಂಥ ಒಂದು ಬೆಳವಣಿಗೆ. ಅಂದರೆ ಸಿದ್ದರಾಮಯ್ಯನವರು ಅಸಮಾಧಾನಗೊಳ್ಳಲ್ಲ, ಸಿದ್ದರಾಮಯ್ಯನವರು ಭಾಳ ಕೂಲಾಗಿದ್ದಾರೆ, ಇದೆಲ್ಲ ಮಾತು ಕೇಳಿ ಬರ್ತಾಯಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಪಟ್ಟಿಯನ್ನು ನೋಡಿ ಸಿದ್ದರಾಮಯ್ಯನವರ ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬರದೇ ಇರತಕ್ಕಂಥದ್ದು ಇದೊಂದು ರೀತಿ ಕಾಂಗ್ರೆಸ್ಗೆ ಒಂದು ವಿಚಿತ್ರ ಸಿಗ್ನಲ್ಸ್ಗಳನ್ನು ನಿಶ್ಚಿತವಾಗಿ ಕಳಿಸುತ್ತೆ. ಹಿಂದೆ ಯಡಿಯೂರಪ್ಪನವರು ಯಾವ ರೀತಿಯ ಸಿಗ್ನಲ್ಸ್ಗಳನ್ನು ಕಳಿಸ್ತಾ ಇದ್ರೋ ಅದೇ ರೀತಿಯ ಸಿಗ್ನಲ್ಗಳು ಹೋಗ್ತಾ ಇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಕಾಂಗ್ರೆಸ್ ಇದನ್ನು ಹೆಂಗೆ ಪ್ಯಾಸಿಫೈ ಮಾಡ್ತಾರೆ, ಕಾಂಗ್ರೆಸ್ ಇದನ್ನು ಹೆಂಗೆ ಪ್ಯಾಚಪ್ ಮಾಡುತ್ತೆ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಗಾಯತ್ರಿ ಶಾಂತೇಗೌಡರ ಹೆಸರು ಹೋದಾಗ ಏಕಾಏಕಿ ನಾನು ಕೇಳಿದೆ ಯಾರ ಹೆಸರನ್ನು ಕೊಟ್ಟವರು ಅಂತಂದರೆ ಹೈಕಮಾಂಡ್ ಆ ಹೆಸರನ್ನು ಸೇರಿಸ್ತು ಅನ್ನುವ ಮಾತು ಕೇಳಿ ಬಂತು. ಆದರೆ ಕುರುಬ ಸಮುದಾಯದ ಎಲ್ಲ ಸ್ಥಾನಗಳನ್ನು ಬೆಂಗಳೂರು, ಮೈಸೂರು ಮತ್ತು ಚಿಕ್ಕಮಗಳೂರಿಗೆ ಕೊಡೋದಾದರೆ ಸಿದ್ದರಾಮಯ್ಯನವರ ಸಮಸ್ಯೆ ಇದ್ದಿದ್ದು ಬಸವರಾಜ ಶಿವಣ್ಣವರು. ಬಸವರಾಜ ಶಿವಣ್ಣವರು ನಂಗೆ ಕೆಲ ದಿನಗಳ ಹಿಂದೆ ಸಿಕ್ಕಿದ್ರು. ಅವರು ಇಲ್ಲೇ ಬಸವನಗರದಲ್ಲಿ ಇರ್ತಾರೆ. ಬಸವರಾಜ ಶಿವಣ್ಣವ್ರು ಹೇಳಿದ್ರು, ಸರ್ ನಂದು ಆಗ್ಬಿಟ್ಟಿದೆ, ಫೈನಲ್ ಆಗಿಬಿಟ್ಟಿದ್ದೆ. ನಂದು ಹೆಂಗೆ ಅಂತ, ಇಲ್ಲ ಸಿದ್ದರಾಮಯ್ಯನವ್ರು ಹೇಳಿಬಿಟ್ಟಿದ್ದಾರೆ, ನನ್ನ ಹೆಸರು ಪಕ್ಕಾ ಆಗಿಬಿಟ್ಟಿದೆ, ನಂಗೆ ಸಿಕ್ಕೇ ಸಿಗುತ್ತೆ ಅಂತ. ನಾನು ಹಿಂಗೆ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಲ್ಲಿ ಕೇಳಿದೆ. ಶ್ರೀನಿವಾಸ್ ಮಾನೆ ಕೇಳ್ತಿದ್ದಾರೆ, ಸಂತೋಷ್ ಲಾಡ್ ಕೇಳ್ತಿದ್ದಾರೆ, ಅಲ್ಲಿ ಪ್ರಸಾದ್ ಅಬ್ಬಯ್ಯ ಕೇಳ್ತಿದ್ದಾರೆ, ರುದ್ರಪ್ಪ ಲಮಾಣಿ ಕೇಳ್ತಿದ್ದಾರೆ. ಅದು ನಂಗೆ ಗೊತ್ತಿಲ್ಲ ಸರ್, ಬಟ್ ಕುರುಬ ಕೋಟಾದಿಂದ ನಾನು ಸಿದ್ದರಾಮಯ್ಯನವ್ರು ಯಾರು ಹೇಳ್ತಾರೋ ಅವ್ರಿಗೆ ಸೀಟ್ ಕೊಡ್ತಾರೆ ಅನ್ನೋದು ಫಿಕ್ಸು. ಹೀಗಾಗಿ ನನಗೆ ಸಿದ್ದರಾಮಯ್ಯನವರು ಪ್ರಾಮಿಸ್ ಮಾಡಿದ್ದಾರೆ, ನಾನು ಮಂತ್ರಿ ಆಗ್ತೀನಿ ಅಂತ ಬಸವರಾಜ ಶಿವಣ್ಣ. ಬಹುತೇಕ ಅವರ ಬೆಂಬಲಿಗರೆಲ್ಲರೂ ಅದನ್ನೇ ಹೇಳ್ತಾ ಬಂದರು, ಶಿವಣ್ಣವ್ರದ್ದು ಫೈನಲ್ ರೀ, ಶಿವಣ್ಣವ್ರದ್ದು ಫೈನಲ್ ರೀ ಅಂತ. ಬಟ್ ಇವತ್ತು ಬೆಳಗ್ಗೆ ಹೈಕಮಾಂಡ್ ಕಳಿಸಿದ ಪಟ್ಟಿಯಲ್ಲಿ ನನಗನ್ಸುತ್ತೆ ಹೈಕಮಾಂಡ್ನ ಗೂಫಪ್ ಅದು. ಒಂದು ಗಾಯತ್ರಿ ಶಾಂತೇಗೌಡರದ ಅಜಿತ್, ಇನ್ನೊಂದು ನಿಮಗೆ ಕೆಲವು ಪರಿಪಾಠಗಳಿರ್ತವೆ. ಎಷ್ಟೇ ರಾಜಕಾರಣ ಪಕ್ಷ ಅದು ಇದು ಇದ್ರೂ ಕೂಡ ಕಾನ್ಸ್ಟಿಟ್ಯೂಷನಲ್ ಕೆಲ ಪರಿಪಾಠಗಳಿವೆ. ಕಾನ್ಸ್ಟಿಟ್ಯೂಷನಲಿ ನಾವು ಏನು ಹೇಳ್ತಾರೆ ಎಲ್ಲರೂ, ಮುಖ್ಯಮಂತ್ರಿಗಳ ಪ್ರಿಯೋಗೇಟಿವು, ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ. ನನಗೆ ಆ ಲೆಟ್ರು ಯಪ್ಪ ನೋಡಿ ಅಂದರೆ ನನಗೆ ಆಶ್ಚರ್ಯ ಅನ್ನಿಸ್ತಾ ಅಜಿತ್, ನಿಮಗೆ ಪಟ್ಟಿ ಸ್ಪೆಕ್ಯುಲೇಷನ್ ಮಾಡಿಸ್ಬಾರ್ದು ಅಂತಿತ್ತಲ್ವಾ. ಮಾಧ್ಯಮಗಳು ಯಾವ್ಯಾವುದೋ ಹೆಸರು ಹಾಕ್ತವೆ, ಕೊನೆ ಕ್ಷಣದವರೆಗೆ ಬೇಡ ಅಂತಿತ್ತಲ್ವಾ. ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕಳಿಸಿರ್ತಕ್ಕಂಥ ಪಟ್ಟಿಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ಬೋದು. ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು, ನೀವು ಇವತ್ತಿಂದ ಹೆಂಗೆ ಹೇಳ್ತೀರಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಹೆಂಗಿರುತ್ತೆ? ಕನ್ಸಲ್ಟೇಷನ್ ಹೈಕಮಾಂಡ್ ಜೊತೆ ಇರುತ್ತೆ. ಬಟ್ ಹೈಕಮಾಂಡ್ ಇದು ಬಹುಶಃ ನನಗನ್ಸುತ್ತೆ ಇದು ಹೈಕಮಾಂಡ್ ಕಲ್ಚರ್ ಏನಿದೆ ಅಲ್ವಾ, ಅಂದರೆ ಅದರ ಹೆಚ್ಚು ಸಂವಿಧಾನ ಅಂತ ಮಾತಾಡೋರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ಬಿಟ್ಟು ಏನೇನೋ ಮಾಡಿಬಿಟ್ರೆ ನೀವು ಮುಖ್ಯಮಂತ್ರಿಗಳ ಪತ್ರ. ನನಗೆ ಇನ್ನೊಂದು ಆಶ್ಚರ್ಯ ಅನ್ನಿಸ್ತಾ ಪಟ್ಟಿಯನ್ನು ನೋಡಿ, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಡೆಪ್ಯೂಟಿ ಸಭಾಪತಿ. ಅರೆ ಅವೇನು ಪಕ್ಷದ ಹುದ್ದೆಗಳ? ಈಗ ರಾಷ್ಟ್ರಪತಿ ಯಾರಾಗಬೇಕು ಅನ್ನೋದನ್ನು ನೀವು ಪಾರ್ಟಿ ಪ್ರೆಸಿಡೆಂಟ್ ಪ್ರಧಾನಮಂತ್ರಿ ಕಳಿಸ್ತೀರಾ? ನನಗೆ ಈ ಪರಿಪಾಠ ಅರ್ಥ ಆಗಲಿಲ್ಲ. ಒಂದು ಎರಡನೇ ಸಲ ಆಗದ್ರಿ. ಈಗ ಹಿಂದುಳಿದ ವರ್ಗದ ಆಯೋಗದ ಮಾಡ್ತಾ ಇದ್ದಂಥ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆ, ಆ ಸಮೀಕ್ಷೆ ಮರು ಸಮೀಕ್ಷೆ ಮಾಡಬೇಕು ಅನ್ನೋದನ್ನು ದಿಲ್ಲಿಲಿ ಅನೌನ್ಸ್ ಮಾಡಿದರು. ಕ್ಯಾಬಿನೆಟ್ ತೆಗೆದುಕೊಳ್ಳಬೇಕಾದ ಅದು ಸಿದ್ದರಾಮಯ್ಯನವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಸೆಟ್ ಬ್ಯಾಕ್ ಮಾಡೋದಕ್ಕೆ ಅವ್ರಿಗೊಂದು ಹ್ಯುಮಿಲಿಯೇಟ್ ಮಾಡ್ಲಿಕ್ಕೆ ಮಾಡಿದಂಗೆ. ಕೆ ಸಿ ವೇಣುಗೋಪಾಲ್ ಎದುರುಗಡೆ ನಿಂತು, ಅದೇ ನೀವು ಅದನ್ನು ಮೌಖಿಕವಾಗಿ ತೊಂಡಿ ಅಂತಾರೆ, ಮೌಖಿಕವಾಗಿ ಹೇಳಿ ಕಳಿಸಿ ನಿರ್ಧಾರ ತೆಗೆದುಕೊಳ್ಳಿ. ಇದು ಕ್ಯಾಬಿನೆಟ್ಟು ಹಂಗೆ ಇತ್ತು, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಯಾರಾಗಬೇಕು ಅಂತ. ಈಗ ಕೆಲವು ಪದ್ಧತಿ ಇವೆ. ಈಗ ಹೊರಟ್ಟಿಯವರು ರಾಜೀನಾಮೆ ಕೊಡಬೇಕಿನ್ನು, ಇನ್ನೂ ಅವಕಾಶ ಇದೆಯಲ್ಲ, ಇನ್ನೂ ಸದನ ಟೈಮ್ ಇದೆಯಲ್ಲ ಸೆಷನ್ಗೆ. ಹೌದು, ಇವತ್ತು ಅದನ್ನು ಏಕಾಏಕಿ ಪ್ರಕಟಿಸ್ತಕ್ಕಂಥ ಅಗತ್ಯತೆ ಏನಿತ್ತು? ನಂಬರ್ 1. ನಂಬರ್ 2, ಈ ಗಾಯತ್ರಿ ಶಾಂತೇಗೌಡ, ಮಂಕಾಳು ವೈದ್ಯ ಅಂದರೆ ಅದರ ಅರ್ಥ ಏನು? ನೀವು ಡ್ಯೂ ಕನ್ಸಲ್ಟೇಷನ್ ಪೂರ್ತಿಯಾಗಿ ಮಾಡಿಲ್ಲ ಅಲ್ವಾ? ನೀವು ಡ್ಯೂ ಕನ್ಸಲ್ಟೇಷನ್ ಮಾಡದೇ ಇದ್ದಾಗ ಕರ್ನಾಟಕದಿಂದ ಈಗ ಮಂಕಾಳು ವೈದ್ಯ ಬೇಡ, ಶಾಮನೂರು ಮಲ್ಲಿಕಾರ್ಜುನ್. ನನಗನ್ಸುತ್ತೆ ಅದರಲ್ಲಿ ಸಿದ್ದರಾಮಯ್ಯನವರು, ಖರ್ಗೆ, ಡಿ ಕೆ ಶಿವಕುಮಾರ್ ಎಲ್ಲರದ್ದು ಒಪ್ಪಿಗೆ ಇರುತ್ತೆ. ಯಾಕಂದರೆ ನೀವು ಲಿಂಗಾಯತರ ಭಾಗದಲ್ಲಿ ಒಂದು ಕಡೆ ಎಂ ಬಿ ಪಾಟೀಲ್ ಮಾಡಿದ್ರಿ, ಹೌದು, ಇನ್ನೊಂದು ಕಡೆ ವಿಜಯಾನಂದ ಕಾಶಪ್ಪನವ್ರು ಮಾಡಿದ್ರಿ, ಒಂದು ಕಡೆ ಲಕ್ಷ್ಮಣ್ ಸವದಿ ಮಾಡಿದ್ರಿ, ಅಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಮಾಡಿದ್ರಿ, ಈಶ್ವರ್ ಖಂಡ್ರೆ ಮಾಡಿದ್ರಿ. ಮಧ್ಯ ಕರ್ನಾಟಕ ಏನಿದೆ ಅಲ್ವಾ, ಮಧ್ಯ ಕರ್ನಾಟಕ ಬಸವರಾಜ ಬೊಮ್ಮಾಯಿ ಅದೇ ಸಮುದಾಯದ ಮುಖ್ಯಮಂತ್ರಿ ಆದಾಗಲೂ ಕೂಡ ಸಾದರ ಲಿಂಗಾಯತರ ದೊಡ್ಡ ಸಂಖ್ಯೆಯಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ, ಹಾವೇರಿಯ ಕೆಲ ಭಾಗಗಳಲ್ಲಿ, ಹಾವೇರಿ ಅಂತೂ ನಿಮಗೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗಲೇ ಕಾಂಗ್ರೆಸ್ ಸ್ವೀಪ್ ಮಾಡ್ತು. ಬೊಮ್ಮಾಯಿ ಬಿಟ್ಟು ಯಾರು ಜಿಗೆಲ್ಲ. ಸೊ ನೀವು ಆ ಭಾಗದಲ್ಲಿ ಈಗ ಕುರುಬ
ನಾನು ಕೇಳೋದು ಕುರುಬ ಕಾನ್ಸಂಟ್ರೇಷನ್ ಇರುವಂಥ ಜಿಲ್ಲೆ ಯಾವುದು ಹೆಚ್ಚು? ಅತಿ ಹೆಚ್ಚು ಬಾಗಲಕೋಟೆ, ಅದು ಬಿಟ್ಟರೆ ಹಾವೇರಿ. ಅಲ್ಲಿ ನೀವು ಕುರುಬ ರಿಪ್ರೆಸೆಂಟೇಷನ್ನೇ ಇಲ್ಲ. ಶಿವಣ್ಣವ್ರು ಕೇಳ್ತಾ ಇರೋದ್ರಲ್ಲೇನು ತಪ್ಪಿಲ್ಲ ಅಲ್ಲ. ಭೈರತಿ ಸುರೇಶ್ ನನಗಿಂತ ಜೂನಿಯರ್, ಯತೀಂದ್ರ ನನಗಿಂತ ಜೂನಿಯರ್, ನಾನು ಮಾತ್ರ ಮಂತ್ರಿ ಇಲ್ಲ. ನಾನು ಅವ್ರ ಆರ್ಗ್ಯುಮೆಂಟ್ ಹೇಳ್ತಿದ್ದೀನಿ, ಸರಿ ತಪ್ಪು ಅನ್ನೋದು ಪಾರ್ಟಿಗೆ ಬಿಟ್ಬಿಡಿ. ಎಸ್, ಅವ್ರು ಆರ್ಗ್ಯುಮೆಂಟ್ ಮಾಡ್ತೀವಿ. ಇದರಲ್ಲಿ ನೋಡಿ ಅಲ್ವಾ ನೀವು, ನೋಡಿ ಎಲ್ಲ ಸಂಪುಟ ರಚನೆ ವಿಸ್ತರಣೆಯಲ್ಲೂ ಗಲಾಟೆ ಗೊಂದಲಗಳು ಆಗ್ತವೆ. ಬಟ್ ನೀವು ಫಸ್ಟ್ ಟೈಮರ್ ಅನ್ನುವ ಹೆಸರಲ್ಲಿ ಈಗ ರಿಜ್ವಾನ್ ಅರ್ಷದ್ರಾಗ ಮಾಡಿದ್ರು, ತನ್ವೀರ್ ಸೇಠ್ ಪ್ರಶ್ನೆ ಕೇಳಿದ್ರಲ್ಲಿ ತಪ್ಪೇನಿದೆ ಪೊಲಿಟಿಕಲ್ ಏಜ್? ಕರೆಕ್ಟ್. ಜಮೀರ್ ಅಹ್ಮದ್ JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಬಂದ್ರಿ. ರಿಜ್ವಾನ್ ಅರ್ಷದ್ ನನಗಿಂತ ಜೂನಿಯರ್, ತಂದೆ ಇಲ್ಲಿ ಲೀಡರ್ ಆಗಿದ್ರು, ಮೈಸೂರು, ನೀವು ಬೆಂಗಳೂರಲ್ಲಿ ಹೋಗಿ ಶಿವಾಜಿನಗರದಲ್ಲಿ ಮಂತ್ರಿ ಆದರು ರಿಜ್ವಾನ್ ಅರ್ಷದ್. ರಿಜ್ವಾನ್ ಅರ್ಷದ್ ಸಿಕ್ಕಿದ್ರಲ್ಲಿ ತಪ್ಪಂತ ಹೇಳ್ತಿಲ್ಲ ನಾನು. ಅವರು ತನ್ವೀರ್ ಸೇಠ್ ಏನು ಕೇಳಿದ್ರು, ಅವ್ರ ಆ ಥರ UT ಖಾದರನ್ನು ಕರ್ಕೊಂಡು ಬಂದು ಮಂತ್ರಿ ಮಾಡಿದ್ರಿ. ನಾನು ಇಷ್ಟು ಬಾರಿ ಯಾಕೆ ಮಂತ್ರಿ ಆಗ್ತಾ ಇಲ್ಲ? ಬಿಕಾಸ್ ಸಿದ್ದರಾಮಯ್ಯನವರ ತವರು ಜಿಲ್ಲೆಯವನು. ಈಗ ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಯತೀಂದ್ರನ ಲೀಡರ್ ಮಾಡಬೇಕಿದೆ, ಅದಕ್ಕೆ ನನ್ನನ್ನು ಮಂತ್ರಿ ಮಾಡ್ತಾ ಇಲ್ಲ, ಅಷ್ಟೇ ತಾನೇ ಅದರಲ್ಲಿರೋದು. ಎಸ್, ಅವ್ರು ಕೇಳಿದ್ರಲ್ಲಿ ನೀವೇನು ತಪ್ಪು ಅಂತ ಹೇಳಿ, ಹೆಂಗೆ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇದೆ? ಮತ್ತಿದು ಅಜಿತ್, ಈ ಪತ್ರ ಬಂತೀಗ, ನಾನು ಕೇಳೋದು ಈ ಪತ್ರದ ಬಗ್ಗೆ. ನೀವು ಯಾರನ್ನು ಮಂತ್ರಿ ಮಾಡೋದು ಯುವರ್ ಪ್ರಿಯಾಗಟಿವ್ ರೀ, ಯುವರ್ ಪಾರ್ಟೀಸ್ ಚಾಯ್ಸ್ ಅಲ್ವಾ? ನೀವು ಮಂಕಾಳು ವೈದ್ಯ ಹೆಸರು ಯಾಕೆ ಹಾಕಿದ್ರಿ? ಹೆಸರು ತೆಗೆದು ಯಾಕೆ ಹಾಕಿದ್ರಿ? ಗಾಯತ್ರಿ ಶಾಂತೇಗೌಡರ ಹೆಸರನ್ನು ನೀವು ಕೇಳದೆ ಹಾಕ್ಬಿಟ್ರ? ತೆಗೆದ್ರಿ ಯಾಕೆ? ಅಜಿತ್, ಯಾವಾಗಲೂ ಮಾಡದೇ ಇದ್ದರೆ ಸ್ವಲ್ಪ ಇದು ಕಡಿಮೆ, ನಷ್ಟ ಕಡಿಮೆ. ಲೀಸ್ಟ್ನಲ್ಲಿ ಹೆಸರು ಹಾಕಿ ಅವ್ರ ಹೆಸರನ್ನು ತೆಗೆದ್ರೆ ಅವ್ರು ಏನು ಅನ್ಕೋಬೇಕು? ಈಗ ಉತ್ತರ ಕನ್ನಡ ಭಾಗದಲ್ಲಿ ಅದೊಂದು ರೀತಿ ನೋಡಿ, ಮಂಗಳೂರು ಉಡುಪಿ BJP ಸ್ವೀಪ್ ಮಾಡ್ತು, ಉತ್ತರ ಕನ್ನಡದ ಜನ ಕಾಂಗ್ರೆಸ್ಗೆ ಓಟ್ ಕೊಟ್ಟರು. ಇವತ್ತು ನೀವು ಅವರು ಒಂದು ಮಂತ್ರಿ ಸ್ಥಾನ ಇಲ್ಲ, ಉತ್ತರ ಕನ್ನಡದಲ್ಲಿ ಒಂದು ಮಂತ್ರಿ ಸ್ಥಾನ ಇಲ್ಲ. ನಾನು ಮಂಕಾಳ ವೈದ್ಯರನ್ನು ಮಾಡಬೇಕು, ಭೀಮಣ್ಣ ನಾಯಕರನ್ನು ಮಾಡಬೇಕು, ಯಾರನ್ನು ಮಾಡಬೇಕು ಅನ್ನೋದು ದಟ್ ಈಸ್ ಯುವರ್ ಪ್ರಿರಾಗೇಟಿವ್, ನೀವು ಯಾರನ್ನೂ ಮಾಡ್ಕೋಬೋದು. ಬಟ್ ಈ ರೀತಿ ಪಟ್ಟಿ ಕಳಿಸೋದು, ಪಟ್ಟಿಯನ್ನು ನಂತರ ಬದಲಾಯಿಸೋದು ಇದೆ ಅಲ್ವಾ, ಇದು ಜಾಸ್ತಿ ಹಾರ್ಟ್ ಬರ್ನ್ಗೆ ಕಾರಣ ಆಗುತ್ತೆ. ಈ ರಿಪ್ರೆಸೆಂಟೇಷನ್ ಇಲ್ಲದೆ ಇರೋ ಜಿಲ್ಲೆಗಳು ಅಂತ ಯಾವುದಾಯ್ತು? ಕೋಲಾರ ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ಆಮೇಲೆ ಉತ್ತರ ಕನ್ನಡ ಇಲ್ಲ, ಯಾದಗಿರಿ ಇಲ್ಲ, ರಾಯಚೂರು ಇಲ್ಲ. ನೀವು ಒಂದು ನೋಡ್ತಾ ಬಂದರೆ ನೋಡಿ, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಇದ್ದಾರೆ, ಮೈಸೂರು ಡಾಕ್ಟರ್ ಯತೀಂದ್ರ ಇದ್ದಾರೆ, ಮಂಡ್ಯದಲ್ಲಿ ನಿಮಗೆ ನರೇಂದ್ರ ಸ್ವಾಮಿ ಇದ್ದಾರೆ, ಚಲುವರಾಯ ಸ್ವಾಮಿ ಇದ್ದಾರೆ, ರಾಮನಗರ ಜಿಲ್ಲೆಗೆ ಬಂದರೆ ಸ್ವತಃ ಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ. ಬೆಂಗಳೂರಲ್ಲಿ ನೀವು ತೆಗೆದುಕೊಂಡ್ರೆ ಜಮೀರ್ ಅಹ್ಮದ್ ಖಾನ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಬೆಂಗಳೂರು ತುಂಬಿ ತುಳುಕ್ತದೆ, ರಾಮಲಿಂಗಾರೆಡ್ಡಿ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ ಅಲ್ವಾ. ಇನ್ನು ನೀವು ತುಮಕೂರಿಗೆ ಹೋದರೆ ಪರಮೇಶ್ವರ್ ಇದ್ದಾರೆ, ಚಿತ್ರದುರ್ಗಕ್ಕೆ ಹೋದರೆ ರಘುಮೂರ್ತಿ, ದಾವಣಗೆರೆಗೆ ಈಗ ಪ್ರಾತಿನಿಧ್ಯ ಸಿಕ್ತು SS ಮಲ್ಲಿಕಾರ್ಜುನ್, ಹಾವೇರಿಗೆ ರುದ್ರಪ್ಪ ಲಮಾಣಿ ಇದ್ದಾರೆ, ಧಾರವಾಡಕ್ಕೆ ಸಂತೋಷ್ ಲಾಡ್ ಇದ್ದಾರೆ, ಬಾಗಲಕೋಟೆಗೆ ನೀವು ಹೋದರೆ ವಿಜಯಾನಂದ್ ಕಾಶ್ಯಪ್ ಇದ್ದಾರೆ, ವಿಜಯಪುರ MB ಪಾಟೀಲ್ ಇದ್ದಾರೆ, ಬೆಳಗಾವಿ 2 ಲಕ್ಷ್ಮಣ್ ಸವದಿ ಮತ್ತು ಸತೀಶ್ ಜಾರಕಿಹೊಳಿ, ಅದು ಇಂಟ್ರೆಸ್ಟಿಂಗ್ ಇದೆ, ಅದು ಒಂದು ಚರ್ಚೆಯ ವಿಷಯವೇ. ಈ ಕಡೆ ಕೊಪ್ಪಳಕ್ಕೆ ಬಂದರೆ 2 ಶಿವರಾಜ್ ತಂಗಡಗಿ ಮತ್ತು ಬಸವರಾಜ ರಾಯರೆಡ್ಡಿ, ಬಳ್ಳಾರಿಗೆ ನಾಗೇಂದ್ರ, ಯಾದಗಿರಿ ಇಲ್ಲ, ರಾಯಚೂರು ಇಲ್ಲ, ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ 3 ಅಜಯ್ ಸಿಂಗ್, ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬರೋರು 3. ಅಲ್ಲಿ ಈಶ್ವರ್ ಖಂಡ್ರೆ ಬೀದರಲ್ಲಿ. ನೀವು ಈ ಕಡೆ ಬಂದರೆ ಕೋಲಾರ ಇಲ್ಲ, ಕೋಲಾರ, ಚಿಕ್ಕಬಳ್ಳಾಪುರ, ಯಾದಗಿರಿ, ರಾಯಚೂರು, ಉತ್ತರ ಕನ್ನಡ, ಇವು ಪ್ರಾತಿನಿಧ್ಯ ಇಲ್ಲದ ಜಿಲ್ಲೆಗಳು. ಈಗ ಆ ಇನ್ನೊಂದು ಸ್ಥಾನ ಯಾರಿಗೆ ಕೊಡ್ತಾರೆ? ಅದು ಬಹಳ ಕುತೂಹಲ. ಮಹಿಳೆಯರು ಕೊಡ್ತಾರೆ ಅಂತ ಲಾಜಿಕಲಿ, ನ್ಯಾಚುರಲಿ ಮಹಿಳೆಯರಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಮಹಿಳೆಯರು ಇಲ್ಲದೆ ಕ್ಯಾಬಿನೆಟ್ ನನಗೆ ಆಶ್ಚರ್ಯ ಅನ್ನಿಸ್ತು ಇವತ್ತು. ನಾವು 2-3 ಮಹಿಳೆಯರು ಬರ್ತಾರೆ ಅಂತ ಅನ್ಕೊಂಡ. ಈಗ ರಾಹುಲ್ ಗಾಂಧಿ ಹೋದ ತಕ್ಷಣ ಇಲ್ಲ ನೀವು ಹೊಸಬರನ್ನು ಸೇರಿಸಬೇಕು ಅಂದಾಗ ಅದರಲ್ಲಿ ಮಹಿಳೆಯರು ಇರಲ್ವಾ? ನನಗೆ ಆಶ್ಚರ್ಯ ಅನ್ನಿಸ್ತು. ಅಂದರೆ ನಮ್ಮ ರಾಜಕಾರಣಿಗಳದ್ದು ವಿಚಿತ್ರ ಸ್ಥಿತಿ. BJP ಸರ್ಕಾರ ಇದ್ದಾಗಲೂ ಇದೇ ಆಯಿತು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀವು ಗೃಹಜ್ಯೋತಿ, ಗೃಹಲಕ್ಷ್ಮಿಯನ್ನು ತಂದು ನಾವು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡ್ತೀವಿ, 33% ಮಹಿಳಾ ಮೀಸಲಾತಿ ಅಂತ ಚರ್ಚೆ ಮಾಡಿ ನಿಮಗೆ ಒಬ್ಬ ಮಹಿಳೆ ಸಿಗಲಿಲ್ವ ಕ್ಯಾಬಿನೆಟ್ನಲ್ಲಿ ಸೇರಿಸಲಿಕ್ಕೆ? ಇವತ್ತು ಇಡೀ ದೇಶದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಪಂಡಿತರು ಏನು ಹೇಳ್ತಿದ್ದಾರೆ? ಪೊಲಿಟಿಕಲ್ ಪಾರ್ಟೀಸ್ ಆರ್ ಇನ್ಸಿಸ್ಟಿಂಗ್ ಟು ಗೆಟ್ ಯೋಜನೆಗಳು ಟು ಗೆಟ್ ವೋಟ್ಸ್ ಆಫ್ ವುಮನ್, ಬಟ್ ವುಮನ್ ರಿಪ್ರೆಸೆಂಟೇಟಿವ್ ಇಲ್ಲ. ಜಾತಿ ರಿಪ್ರೆಸೆಂಟೇಟಿವ್ ನಾವು ಬಿಡಲ್ಲ, ಮಹಿಳಾ ರಿಪ್ರೆಸೆಂಟೇಷನ್ ಕಡೆ ಮಹಿಳಾ ರಿಪ್ರೆಸೆಂಟೇಷನ್ ನಮ್ಗೆ ಬೇಡ. ನನಗೆ ಆಶ್ಚರ್ಯ ಅನ್ಸುತ್ತೆ, ನೀವು ಇಷ್ಟೊತ್ತು ಚರ್ಚೆ ಎಂತ ಮಾಡಿದ್ರಿ ಅಂತ.
ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್ ಇಷ್ಟೆಲ್ಲ ಜನ ಕುಳಿತು ನೀವು ಯಾವ ಆಯ್ತಪ್ಪ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಮಾಡ್ತೀರಾ, ನಯನಾ ಮೋಟಮ್ಮ ಮಾಡ್ತೀರಾ, ಡಾಕ್ಟರ್ ಆರತಿ ಕೃಷ್ಣ ಮಾಡ್ತೀರಾ, ಗಾಯತ್ರಿ ಶಾಂತೇಗೌಡ ಮಾಡ್ತೀರಾ? ನನಗೆ ಇವತ್ತೊಂದು ಪ್ರಶ್ನೆ ಬಂತು, ಇಷ್ಟೆಲ್ಲ ಇದ್ದಿದ್ರೆ ನೀವು ಮುನಿಯಪ್ಪನವರು ಈಗ ಎಚ್ ಕೆ ಪಾಟೀಲ್ ಸಂಪುಟದಲ್ಲಿಲ್ಲ, ಟಿ ಬಿ ಜಯಚಂದ್ರ ಅಜಿತ್, ಇದು ನೋಡಿ ಪಾಲಿಟಿಕ್ಸ್ನ ಆಟ. ನಾನು ಬಿ ಜೆ ಪಿಯಲ್ಲೂ ನೋಡಿದ್ದೀನಿ, ಕಾಂಗ್ರೆಸ್ನಲ್ಲಿ ನೋಡಿದ್ದೀನಿ. ಜಿಸ್ಕೋ ಜೋ ಝುಕಾನಾ ಜಾನ್ತಾ ವೋ ಝುಕಾ ಸಕ್ತಾ ಹೈ. ಯಾರಿಗೆ ಬಗ್ಗಿಸ್ಲಿಕ್ಕೆ ಗೊತ್ತು. ಈಗ ಜಮೀರ್ ಅಹ್ಮದ್ ಖಾನ್ ನನ್ಗೆ ಹೇಳಿ, ಜಮೀರ್ ಅಹ್ಮದ್ ಖಾನ್ ಪಾರ್ಟಿಯ ವಿರುದ್ಧ ಕೆಲಸ ಮಾಡಿದರು ಅಂತ ನಿಮ್ಮ ಪಾರ್ಟಿಯವರೇ ಆರೋಪ ಮಾಡಿದರು. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಇವರೆಲ್ಲ ಬಂದು ಆರೋಪ ಮಾಡಿದರು, ನಾವು ಆರೋಪ ಮಾಡಿದ್ದಲ್ಲ. ಅವರ ಆಡಿಯೋನ ಹೊರಗೆ ತೆಗೆದಿದ್ದು ನೀವು. ಪಾರ್ಟಿ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿ ಮೊದಲನೇ ಪಟ್ಟಿಯಿಂದ ದೂರಿಟ್ಟದ್ದು ನೀವು. ಏನು ಬದಲಾಯಿತು ರಾತ್ರೋರಾತ್ರಿ ಅವರನ್ನು ಪಾರ್ಟಿಗೆ ಕರ್ಕೊಂಡ್ರಿ? ಬಿಕಾಸ್ ಆಫ್ ಇನ್ಎವಿಟಬಿಲಿಟಿ, ಅನಿವಾರ್ಯತೆ. ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಗಿ ಬಂತು. ಇವತ್ತು ಏನು ಬದಲಾಯಿತು ಅಂತ ನೀವು ನಾಗೇಂದ್ರನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರಿ? ಯಾಕಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾಳೆ ಜನಾರ್ದನ್ ರೆಡ್ಡಿ ಮತ್ತು ಇವರನ್ನು ಎದುರಿಸಲಿಕ್ಕೆ ಒಂದು ವಾಲ್ಮೀಕಿ ನಾಯಕತ್ವ ಬೇಕು, ಮತ್ತು ನಾಗೇಂದ್ರನ ಕೈ ಬಿಟ್ಟರೆ ಹಿಂದೆಲ್ಲ ಬಿ ಜೆ ಪಿಯಿಂದ ಬಂದವರು ಏನು ಮಾಡ್ತಾರೆ ಅಂತ. ನಾನು ಹೇಳೋದು ಅನಿವಾರ್ಯತೆ ಅಂತಕ್ಕಂಥದ್ದು ಹೆಂಗಿದೆ ನೋಡಿ. ಈಗ ಬೆಂಗಳೂರಲ್ಲೇ ಇಬ್ಬರು ಮುಸ್ಲಿಮರು ಬೇಕಿದ್ರು, ಯಾಕಂದರೆ BBMP ಚುನಾವಣೆ ಇದೆ, ಹೊಸಬರು ಇಲ್ಲಿನವರೇ ಬೇಕು. ಜಮೀರ್ ಅಹ್ಮದ್ ಖಾನ್ ಪುನರಪಿ ಸಂಪುಟ ಸೇರ್ಪಡೆಯಾದರು. ಬಟ್ ಯಾರು ಮಾತಾಡಲ್ವೋ? ನಾನು ಇವತ್ತು ನೋಡ್ತಾ ಇದ್ದೆ, ಈಗ ಯಾಕೆ ಮೀಡಿಯಾದ ಎದುರುಗಡೆ ಬರ್ತಾರೆ, ಬರಲಿ ಬಿಡಿ ನಮ್ಮದು ಒಂದಿಷ್ಟು ಹೆಸರು ಬರಲಿ ಅಂತ ಬರ್ತಾರೆ. ಬೇಸರ ಆಗಿದೆ, ಅಸಮಾಧಾನ ಆಗಿದೆ, ರಾಜೀನಾಮೆ, ಯಾರೂ ಏನು ರಾಜೀನಾಮೆ ಕೊಡಲ್ಲ. ಬಟ್ ನನಗನ್ಸುತ್ತೆ ನೋಡಿ, ಓವರಾಲ್ ರೀಪ್ರೆಸೆಂಟೇಷನನ್ನು ಒಂದು ಮಾನದಂಡವಾಗಿಟ್ಕೊಂಡ್ರೆ ಗುಡ್ ರೀಪ್ರೆಸೆಂಟೇಷನ್. ಫಾರ್ ಎಕ್ಸಾಂಪಲ್, ಈಗ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಇದೆ, ದಲಿತ ವೋಟ್ ಬ್ಯಾಂಕ್ ಇದೆ ಅಲ್ವಾ? ಮಂಕಾಳ್ ವೈದ್ಯರನ್ನು ಕೈ ಬಿಟ್ಟರೆ 7 ಸ್ಥಾನಗಳು. ದಲಿತ ಬಲಗೈ ಅಂತ ನೀವು ತೆಗೆದುಕೊಂಡೆ, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಹೆಸರು ತಗೋಣ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ನರೇಂದ್ರ ಸ್ವಾಮಿ ಅಲ್ವಾ? ದಲಿತ ಎಡಗೈ ಅಂತ ನೀವು ರೀಪ್ರೆಸೆಂಟೇಷನ್ ತೆಗೆದುಕೊಂಡ್ರೆ ಒಂದು KH ಮುನಿಯಪ್ಪನವರು, ಈಗ ಬೆಂಗಳೂರು ಗ್ರಾಮಾಂತರ, ಅವರು ಕೋಲಾರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, KH ಮುನಿಯಪ್ಪನವರು ಮತ್ತು ಬಸವಲಿಂಗಪ್ಪ ಮಾಯಕೊಂಡ ಕ್ಷೇತ್ರದ ಶಾಸಕರು. ಸೊ ದಲಿತ ಎಡಗೈ 2, ದಲಿತ ಬಲಗೈ 3, ಬಸವಂತಪ್ಪ, KS ಬಸವಂತಪ್ಪ, ಒಂದು ಲಮಾಣಿ, ರುದ್ರಪ್ಪ ಲಮಾಣಿ, ಒಂದು ಬೋವಿ ಶಿವರಾಜ್ ತಂಗಡಗಿ. 7 ದಲಿತ ರಿಪ್ರೆಸೆಂಟೇಷನ್, ವಿಚ್ ಈಸ್ ಅ ಹ್ಯೂಜ್ ವೋಟ್ ಬ್ಯಾಂಕ್. ಕಳೆದ ಬಾರಿ ಕೂಡ ದಲಿತ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ವೋಟ್ ನೀಡಿತ್ತು. ಒಳ ಮೀಸಲಾತಿಯ ನಂತರವೂ ಕೂಡ ನಾವು ನೋಡಿದ್ವಿ, ಲಂಬಾಣಿಗಳು, ಬೋವಿಗಳು ಸಿಟ್ಟಿಗೆದ್ದು ಕಾಂಗ್ರೆಸ್ ಹತ್ರ ಜಾಸ್ತಿ ಬಂದಿದ್ದರು. ನಾಯಕ ಸಮುದಾಯದಿಂದ 3, ನಾಗೇಂದ್ರ, ರಘುಮೂರ್ತಿ ಚಳ್ಳಕೆರೆ ಶಾಸಕ, ಸತೀಶ್ ಜಾರಕಿಹೊಳಿ ಆಲ್ರೆಡಿ ಇದ್ದಾರೆ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಿಡಿದ್ರೆ ನೀವು 10 ಸೀಟ್ಗಳು. ಮುಸ್ಲಿಮರು 3, UT ಖಾದರ್ ಫಸ್ಟ್ ಹಂತದಲ್ಲೇ ಇದ್ದರು, ರಿಜ್ವಾನ್ ಮತ್ತು ಜಮೀರ್ ಅಹ್ಮದ್. 3 ಮುಸ್ಲಿಮರು, ಒಬ್ಬ ಕ್ರಿಶ್ಚಿಯನ್ KJ ಜಾರ್ಜ್. ಅಂದರೆ ನಿಮ್ಗೆ 14 ಜನ ಆಯಿತು. ಕುರುಬ 2, ಬೈತಿ ಸುರೇಶ್ ಮತ್ತು ಯತೀಂದ್ರ, 17 ಆಯಿತು. ಅದಾದಮೇಲೆ ನೀವು ಹಿಂದುಳಿದ ಪಟ್ಟಿ ಅಂತಕ್ಕಂಥದ್ದು ನೀವು ತೆಗೆದುಕೊಂಡ್ರೆ, ಮರಾಠ ಸಮುದಾಯದಿಂದ ಸಂತೋಷ್ ಲಾಡ್, ಪುಟ್ರಂಗ್ ಶೆಟ್ಟಿ ಉಪ್ಪಾರ ಸಮುದಾಯದಿಂದ ಬರ್ತಾರೆ, ಮಧು ಬಂಗಾರಪ್ಪ ಈಡಿಗ ಸಮುದಾಯದಿಂದ ಬರ್ತಾರೆ. ಅದರ ಜೊತೆಗೆ ಇನ್ನೂ 2 ಹೆಸರುಗಳಿವೆ ಅದರ ಜೊತೆಗೆ ಹಿಂದುಳಿದ ವರ್ಗಕ್ಕೆ ಅಂತ ಕುರುಬ 2, ಇವು 3. ಗಾಯತ್ರಿ ಶಾಂತೇಗೌಡರಿದ್ದರು, ಅವರು ಡ್ರಾಪ್ ಆದರು. 3 ಹೆಸರುಗಳಿದ್ವು, ಅದು ಡ್ರಾಪ್ ಆದರು. ಅದರ ಜೊತೆಗೆ ನೀವು ನೋಡಿದರೆ ಒಕ್ಕಲಿಗ ಮತ್ತು ಲಿಂಗಾಯತ, ಒಕ್ಕಲಿಗ 5 ಜನ ರಿಪ್ರೆಸೆಂಟೇಷನ್ ಇದೆ. ಸ್ವತಃ ಮುಖ್ಯಮಂತ್ರಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಇದ್ದಾರೆ, ಕೃಷ್ಣ ಬೈರೇಗೌಡರು ಇದ್ದಾರೆ. ನೀವೀಗ ಈ ಭಾಗದಲ್ಲಿ ರೆಡ್ಡಿ, ರಾಮಲಿಂಗಾರೆಡ್ಡಿ ಅಂತ ಹೇಳಿದ್ರು, ಅದು ಒಕ್ಕಲಿಗ ಜನಸಂಖ್ಯೆ ಇದೆಲ್ಲ ಇದೆ, ಅದನ್ನು ರೆಡ್ಡಿ ಅಂತ ಹಿಡಿರಬೇಕಾದ್ರೆ. ಅದಾದಮೇಲೆ ಇವತ್ತಿನ ಪಟ್ಟಿಯಲ್ಲಿ JDSನಿಂದ ಬಂದವ್ರಿಗೆ ಅವಕಾಶವನ್ನು ನೀಡಲಾಗಿದೆ. ದ್ಯಾಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಯಾರ್ಯಾರು ಕುಮಾರಸ್ವಾಮಿಯವ್ರಿಗೆ, ದೇವೇಗೌಡರಿಗೆ, ರೇವಣ್ಣ ಅವ್ರಿಗೆ ಆತ್ಮೀಯರಿದ್ದರು. ಯಾಕಂದರೆ ಇಷ್ಟು ವರ್ಷಗಳವರೆಗೆ ಕಾಂಗ್ರೆಸ್ನಲ್ಲಿ ಏನಾಗ್ತಿತ್ತು ಅಜಿತ್, ನನಗನ್ಸುತ್ತೆ ಯಾವಾಗೋ ಗಂಡಸಿ ಶಿವರಾಮ್ ಮಂತ್ರಿ ಆಗಿದ್ದರು. ನಾವು ಕಾಲೇಜಲ್ಲಿದ್ದಾಗ ಅನ್ಸುತ್ತೆ ನನಗೆ, ಗಂಡಸಿ ಶಿವರಾಮ್ ಮಂತ್ರಿ ಆಗಿದ್ದರು.
ಅದಾದಮೇಲೆ ಹಾಸನ ಜಿಲ್ಲೆಯಲ್ಲಿ ಒಕ್ಕಲಿಗರಿಗೆ ಅದೇನೋ ಕಾಂಗ್ರೆಸ್ JDS ನಡುವೆ ಒಂದು ತಾಳಮೇಳ ಇತ್ತೋ ಏನೋ ಗೊತ್ತಿಲ್ಲ, ಅದು ಒಟ್ಟು ದೇವೇಗೌಡರ ಕುಟುಂಬ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಮಂತ್ರಿ ಮಾಡ್ತಿರಲಿಲ್ಲ. ಈ ಬಾರಿ ಶಿವಲಿಂಗೇಗೌಡರು ದೇವೇಗೌಡರನ್ನ ಬಿಟ್ಟು ಹೋದ ಮೇಲೆ ಅಲ್ಲಿ ಮಂತ್ರಿ ಮಾಡಿದ್ದಾರೆ ಫಸ್ಟ್ ಟೈಮ್ ಹಾಸನದಲ್ಲಿ. ಇಡೀ ಪ್ರಜ್ವಲ್ ರೇವಣ್ಣ ಎಪಿಸೋಡು, ಅಲ್ಲಿ ಈ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಏನು ಗೆದ್ದರು, ಅದಾದಮೇಲಿನ ಒಟ್ಟಾರೆ ಬೆಳವಣಿಗೆಯಲ್ಲಿ ಶಿವಲಿಂಗೇಗೌಡರನ್ನ ಅಲ್ಲಿ ಮಂತ್ರಿ ಮಾಡಿರೋದು ಒಂದು ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್. ಅದಾದಮೇಲೆ ಬಾಲಕೃಷ್ಣ ಈ ಬಾರಿ ಮಂತ್ರಿಯಾಗಿದ್ದಾರೆ. ಅತ್ಯಂತ ಕುಮಾರಸ್ವಾಮಿಯವರ ಫಸ್ಟ್ ರಿಂಗ್ನಲ್ಲಿದ್ದವರು ಬಾಲಕೃಷ್ಣ ಮತ್ತು ಚಲುವರಾಯಸ್ವಾಮಿ. ನಾನು ಮೊದಲ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರಲ್ಲ ಅಜಿತ್, ಅವರು ದಿಲ್ಲಿ CM ಸೂಟಿಗೆ ಬರ್ತಿದ್ರು. ಒಂದು ಕಾಲೇಜ್ GS ಇಲೆಕ್ಷನ್ ಇರ್ತಿತ್ತಲ್ಲ, ಹಾಗೆ ಚಲುವರಾಯಸ್ವಾಮಿ ಮತ್ತು ಬಾಲಕೃಷ್ಣ ಅವರ ಬೆಡ್ರೂಮ್ವರೆಗೆ ಹೋಗ್ತಿದ್ರು. DK ಶಿವಕುಮಾರ್ ಅವರ ಫುಲ್ ಫ್ಲೆಡ್ಜ್ಡ್ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂತು. ಒಂದು ಸ್ಥಾನ ಖಾಲಿ ಇದೆ. 34 ಜನ ಸಚಿವರಾಗುವುದಕ್ಕೆ ಅವಕಾಶ, 33 ಜನ ಆಗಿದ್ದಾರೆ. ಕೊನೆಯ ಕ್ಷಣದಲ್ಲಿ ಸೇರ್ಪಡೆಯಾಗಿ ಪಟ್ಟಿಯಿಂದ ಕೈ ಬಿಟ್ಟದ್ದು ಗಾಯತ್ರಿ ಶಾಂತನಗೌಡ ಹೆಸರು. 5 ಜಿಲ್ಲೆಗಳಿಗೆ ರಿಪ್ರೆಸೆಂಟೇಷನ್ ಇಲ್ಲ. ಉತ್ತರ ಕನ್ನಡ, ರಾಯಚೂರು, ಯಾದಗಿರಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ನಿರೀಕ್ಷೆಯಲ್ಲಿದ್ದು ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಆತ್ಮಹತ್ಯೆ ಯತ್ನ ಮಾಡಿಕೊಂಡಿದ್ದಾರೆ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಬೆಂಬಲಿಗರ ಪ್ರತಿಭಟನೆ. ಅಸಮಾಧಾನಿತರು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋ ಪಾಸಿಬಿಲಿಟಿ ಎಷ್ಟು? ಇಂಡಿಯಾ ಮೇಲೆ ಬಂದು ರೆಸಿಗ್ನೇಷನ್ ಕೊಟ್ಟು ಹೋಗಿದ್ದಾರೆ. ಅದೇ ಐ ಡೋಂಟ್ ಥಿಂಕ್ ಸೊ. ಅಂದರೆ ನಾವು ಅನೇಕ ಈ ಸಂಪುಟ ರಚನೆ ವಿಸ್ತರಣೆಯನ್ನು ನೋಡಿದ್ದೀವಿ. ಅಷ್ಟು ಎಕ್ಸ್ಟ್ರೀಮ್ ಅದು ಹೆಂಗಾಗತ್ತೆ ಕೆಲವೊಂದು ಸಲ ಅಂತಂದರೆ, ಇಲ್ಲೂ ನೋಡಿ ಕಾಂಗ್ರೆಸ್ನಲ್ಲಿಯೂ ಪಟ್ಟಿ ನೋಡಿ, ಯಾರ್ಯಾರಿಗೆ ಕಾಂಗ್ರೆಸ್ಸಿಂದ ಹೊರಗಡೆ ಹೋಗಿ ನಷ್ಟ ಉಂಟು ಮಾಡುವ ಸಾಮರ್ಥ್ಯ ಇದೆಯೋ ಅವರನ್ನು ಅನಿವಾರ್ಯವಾಗಿ ಸಂಪುಟದಲ್ಲಿ ಸೇರ್ಪಡೆ ಮಾಡಬೇಕು. ಹೌದು. ಫಾರ್ ಎಕ್ಸಾಂಪಲ್ ಫಸ್ಟ್ ಲೀಸ್ಟಲ್ಲೇ ಬರೋ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಎಲ್ರಿಗೂ ಗೊತ್ತಿತ್ತು. ಇವತ್ತು ಕೇಳಿದ್ರೆ ಈಗ ಜಮೀರ್ ಅಹ್ಮದ್ ಖಾನ್ ಹೇಳ್ಬೋದು, ಇಲ್ಲ ಪ್ರಶಾಂತ್ ನಾತು ಮತ್ತು ಅಜಿತ್ ಹನುಮಕ್ನವ್ರು ಸ್ಪೆಕ್ಯುಲೇಷನ್ ಮಾಡ್ತಿದ್ರು ಅಂತ. ಬಟ್ ಜಮೀರ್ ಅಹ್ಮದ್ ಖಾನ್ಗೆ ಹೊರಗಡೆ ಹೋಗಿ ಒಂದು 2% ಓಟ್ ತೆಗೆದುಕೊಳ್ಳೋ ಸಾಮರ್ಥ್ಯ ಇಲ್ವಾ ಇಡೀ ರಾಜ್ಯದಲ್ಲಿ? ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ಜನಪ್ರಿಯ ನಾಯಕ. ಸೊ ಅದನ್ನು ಬಾಗ್ಲ ಕ್ಲೋಸ್ ಮಾಡಲಾಯಿತು. ಹೈಕಮಾಂಡ್ಗೂ ಜಮೀರ್ ಅಹ್ಮದ್ ಖಾನ್ರನ್ನು ಬಿಟ್ಕೊಡು ಇಷ್ಟ ಇಲ್ಲ. ಸಂತೋಷ್ ಲಾಡ್ ಫಾರ್ ಎಕ್ಸಾಂಪಲ್, ಸಂತೋಷ್ ಲಾಡ್ಗೆ ಒಂದು ಸ್ವಂತ ಸಾಮರ್ಥ್ಯ ಇದೆ. ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ, ಈಗ BJPಗೆ ಹೋಗ್ತಿದ್ರು ಅಂತ ನಾನು ಹೇಳಲ್ಲ, ಯಾಕಂದರೆ ಮೋದಿಯನ್ನು ಸಿಕ್ಕಾಪಟ್ಟೆ ಟೀಕಿಸ್ತಾ ಇದ್ರು. ಬಟ್ ಅವ್ರಿಗೊಂದು JDSನಿಂದ ಬಂದವರು 2008ರಲ್ಲಿ ಎ ವಿ ಪ್ರಕಾಶ್ ಜೊತೆ ಅವಕಾಶ ಇತ್ತು. ಈಗ ಇದು ಹೇಳಿದರೆ ಅವ್ರು ಒಪ್ಪಲಿಕ್ಕಿಲ್ಲ. ಬಟ್ ಯಾಕೆ ಮಂತ್ರಿ ಮಾಡುವ ಅನಿವಾರ್ಯತೆ? ಈಗ ಶ್ರೀನಿವಾಸ್ ಮಾನೆ ಹೋಗ್ತಾರಾ? ಹೋಗಲ್ಲ. ಬಟ್ ಸಂತೋಷ್ ಲಾಡ್ಗೆ ಆ ಶಕ್ತಿ ಇದೆ. ಲಕ್ಷ್ಮಣ್ ಸವದಿ
ಇವತ್ತು ನೀವು ಮಂತ್ರಿ ಮಾಡಲಿಲ್ಲ ಅಂದರೆ ಅಲ್ಲಿ ಉಪಮುಖ್ಯಮಂತ್ರಿ ಮಾಡಿ ಟಿಕೆಟ್ ಸಿಗಲಿಲ್ಲ ಅಂತ ಬಂದವರು ಅವರು, ನೀವು ಮಂತ್ರಿನೂ ಮಾಡಲಿಲ್ಲ, ಬರೀ ಶಾಸಕರಾಗಿ ಇರಂದ್ರೆ ನಿಮ್ಮ ಜೊತೆ ಇರ್ತಾರೆ ಅವರು. ಕರೆಕ್ಟ್. ಅಂದರೆ ಹೇಳುವ ತಾತ್ಪರ್ಯ ಅಂದರೆ ಸ್ವಂತ ಶಕ್ತಿ ಸಾಮರ್ಥ್ಯ ಪೊಲಿಟಿಕಲಿ ಪಾರ್ಟಿ ಬಿಟ್ಟು ನಾವೇನೋ ಮಾಡಬಲ್ಲು ಅಂತ ಇರ್ತಾರಲ್ಲ, ಅವ್ರಿಗೆ ಅವಕಾಶ ಆಗ್ಬಿಡುತ್ತೆ, ಅವ್ರಿಗೆ ಅವಕಾಶ ಆಗಿದೆ. ಈಗ ನೀವು ಅಸಮಾಧಾನಿತರು ಅನ್ನುವ ಲೀಸ್ಟ್ ನೋಡುತ್ತಾ, ಈಗ ಹಂಪನಗೌಡ ಬಾದರ್ಲಿ ಯಾಕೆ ಅವ್ರಿಗೆ ಅಸಮಾಧಾನ ಗೊತ್ತಾ? ಬಸನಗೌಡ ಬಾದರ್ಲಿಯನ್ನು ದಿನವೂ ಕರ್ಕೊಂಡು ಮುಖ್ಯಮಂತ್ರಿಗಳು ಓಡಾಡ್ತಾರೆ. ಹೌದು. ಬಸನಗೌಡ ಬಾದರ್ಲಿಗೂ ಹಂಪನಗೌಡರಿಗೂ ಆಗಬರಲ್ಲ, ಜನ್ರೇಷನ್ ಬೇರೆ ಬೇರೆ, ಆದರೆ ಅವರಿಬ್ಬರಿಗೂ ಆಗಬರಲ್ಲ. ಹೀಗಾಗಿ ಹಂಪನಗೌಡ ಬಾದರ್ಲಿಯವ್ರಿಗೂ ಸಿದ್ದರಾಮಯ್ಯನವರ ಬಣ, ಬಸನಗೌಡರು ಡಿ ಕೆ ಶಿವಕುಮಾರ್. ಈಗ ನಿಮಗೆ ಬೆಂಗಳೂರಲ್ಲಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇಬ್ಬರಲ್ಲೊಬ್ಬರನ್ನು ಮಾಡಬೇಕಿತ್ತು ಅನ್ನೋದು ಅವ್ರದ್ದು ವಾದ. ಬಟ್ ಈಗ ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರನ್ನು ಮಾಡಿದ ಮೇಲೆ ಅವಕಾಶ ಎಷ್ಟಿವೆ? ಬಟ್ ನನಗನ್ಸುತ್ತೆ ಬೆಂಗಳೂರು ದಕ್ಷಿಣದಲ್ಲಿ ಸ್ವಂತ ಬಲದ ಮೇಲೆ ಗೆದ್ದು ಬರ್ತಕ್ಕಂಥ ನಾಯಕರವರಿದ್ರು. ಹೌದು, ಅಪ್ಪ ಮಗ. ಎಸ್. ಅವ್ರಿಗೆ ಬಿ ಜೆ ಪಿ ಇನ್ನೇನು ತಟ್ಟೆ ಹಾಕಿ ಕರಿತಾ ಇತ್ತು, ಬಿ ಜೆ ಪಿ ಅದ್ರ ಹೋಗಲಿಲ್ಲ ಅವರು. ಕರೆಕ್ಟ್. ಅವರಿಬ್ಬರನ್ನೂ ಕೂಡ ಮಂತ್ರಿ ಮಾಡದೇ ಇರುವ ನಷ್ಟ ಏನಾಗುತ್ತೆ ಅನ್ನೋದು ಅವ್ರ ಕ್ಷೇತ್ರದಲ್ಲಾಗತ್ತಾ? ವಿ ಹ್ಯಾವ್ ಟು ಸಿ, ಬಿಕಾಸ್ ಒಕ್ಕಲಿಗ ಮುಖ್ಯಮಂತ್ರಿ ಇರೋದ್ರಿಂದ ನಷ್ಟ ಜಾಸ್ತಿ ಇರಲಿಕ್ಕಿಲ್ಲ ಇಡೀ ಬೆಂಗಳೂರಿನಾದ್ಯಂತ. ಬಟ್ ಅವರಿಬ್ಬರಿಗೂ ತಮ್ಮದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಎರಡೂ ಕ್ಷೇತ್ರಗಳಲ್ಲಿ ಅವ್ರು ಹೇಳದಂತೆ ನಡೆಯುತ್ತೆ. ಒಂದು, ಈಗ ಬೇಳೂರು ಗೋಪಾಲಕೃಷ್ಣನೋ ಮಧು ಬಂಗಾರಪ್ಪನೋ ಅಂದಾಗ, ಮಧು ಬಂಗಾರಪ್ಪ ಡಿ ಕೆ ಶಿವಕುಮಾರ್ಗೆ ಆತ್ಮೀಯರು, ಬೇಳೂರು ಆತ್ಮೀಯರು. ಬಟ್ ಮಧು ಬಂಗಾರಪ್ಪನವ್ರದ್ದೊಂದು ಋಣ ಇದೆ ಅಂತ ಡಿ ಕೆ ಶಿವಕುಮಾರ್ ಆಗಾಗ ಹೇಳ್ತಿರ್ತಾರೆ. ನನ್ನನ್ನು ಮೊದಲು ಬಂದಿಖಾನೆ ಸಚಿವರನ್ನಾಗಿ ಮಾಡಿದರು. ಮತ್ತು ಜಾತಿಯ ದೃಷ್ಟಿಯಿಂದ ನೋಡಿದಾಗ ಮಧು ಬಂಗಾರಪ್ಪ ಜೆ ಡಿ ಎಸ್ನಿಂದ ಬಂದ ಮೇಲೆ ಇಲ್ಲಿ ಸ್ವಲ್ಪ ಸ್ಥಿರತೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಮಧು ಬಂಗಾರಪ್ಪನವರ ಆಯ್ಕೆ ನ್ಯಾಚುರಲ್ ಆಗಿರ್ಬೋದು, ಬಂಗಾರಪ್ಪನವರ ಮಗ ವೋಕಲ್ ಆಗಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅನಿಸುತ್ತೆ. ಮತ್ತು ಬೇಳೂರು ಗೋಪಾಲಕೃಷ್ಣ ಬಿ ಜೆ ಪಿಯಲ್ಲಿದ್ದಾಗ ಅವರು ಮಂತ್ರಿ ಆಗಲಿಲ್ಲ, ಇಲ್ಲಿ ಬಂದರೂ ಮಂತ್ರಿ ಆಗಲಿಲ್ಲ. ಅಂತೂ ಇಂತೂ ಅಂತೇನು ಹೇಳ್ತಾರೆ, ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತಕ್ಕಂಥದ್ದು. ಇನ್ನೊಂದು ಸೀರಿಯಸ್ಲಿ ಇರೋದು ಹೆಸರು ಯಶವಂತರಾಯ್ ಪಾಟೀಲ್. ಎಸ್, ಇಂಡಿಯಾ ಮೇಲೆ ಡಿ ಕೆ ಶಿವಕುಮಾರ್ 2.0 ಕ್ಯಾಬಿನೆಟ್ ರಚನೆ ಕೊನೆಗೂ ಪೂರ್ಣ. ಆದರೆ ಸಚಿವ ಸಂಪುಟದಲ್ಲಿ ಜಾಗ ಸಿಗದ ಸಚಿವರ ಮತ್ತು ಅವರ ಬೆಂಬಲಿಗರ ಆಕ್ರೋಶ. ಶಾಸಕರು ಮತ್ತು ಅವರ ಬೆಂಬಲಿಗರು. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ NY ಗೋಪಾಲಕೃಷ್ಣ ಬೆಂಬಲಿಗರ ಆಕ್ರೋಶ. ಟೈರು ಸುಟ್ಟು ಪ್ರತಿಭಟನೆ ನಡೆಸುತ್ತಿರುವ NY ಗೋಪಾಲಕೃಷ್ಣ ಬೆಂಬಲಿಗರು ಮೊಳಕಾಲ್ಮೂರಿನಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು, ಕೂಡ್ಲಿಗಿಯಿಂದ ಮೊಳಕಾಲ್ಮೂರಿಗೆ ಬಂದು ಶಾಸಕರಾಗಿದ್ದರು ಗೋಪಾಲಕೃಷ್ಣ. ಆದರೆ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ. ಪುನರಪಿ ಬಿ ನಾಗೇಂದ್ರ ಮತ್ತು ಚಳ್ಳಕೆರೆಯಲ್ಲಿ ರಘುಮೂರ್ತಿ ಸಚಿವರಾಗಿದ್ದಾರೆ. ಬಟ್ NY ಗೋಪಾಲಕೃಷ್ಣಗೆ ಅವಕಾಶ ಸಿಕ್ಕಿಲ್ಲ. ನಾನು ಹಿರಿಯ ಸಚಿವನಾಗಿದ್ದೆ, ಹಿರಿಯ ಶಾಸಕನಾಗಿದ್ದೆ, ನನಗೆ ಮಂತ್ರಿ ಸ್ಥಾನ ಯಾಕೆ ಸಿಕ್ಕಿಲ್ಲ? ಗೋಪಾಲಕೃಷ್ಣ ಆಗಲೇ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ರು. ಈಗ ಅವರ ತಾಲೂಕಿನಲ್ಲಿ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಬೆಂಬಲಿಗರ ಪ್ರತಿಭಟನೆ. SN ನಾರಾಯಣ ಸ್ವಾಮಿ SC ಬಲಗೈ ಸಮುದಾಯಕ್ಕೆ ಸೇರಿದವರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದ SN ನಾರಾಯಣ ಸ್ವಾಮಿಗೂ ಅವಕಾಶ ಸಿಕ್ಕಿಲ್ಲ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬರೂ ಮಂತ್ರಿಯಾಗಿಲ್ಲ. ನಾರಾಯಣ ಸ್ವಾಮಿ ಬೆಂಬಲಿಗರ ಪ್ರತಿಭಟನೆ ಬಂಗಾರಪೇಟೆಯಲ್ಲಿ. ಮತ್ತು ಶಾಸಕರು ಸಚಿವರುಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು.
ಮಹಿಳೆಯರಿಲ್ಲದ ಸಚಿವ ಸಂಪುಟ. ಅಸಮಾಧಾನಿತರು, ಅವರ ಬೆಂಬಲಿಗರು ಬೇರೆ ಬೇರೆ ರೀತಿಯಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಸರ್, ಈಗ ಪ್ರಿಯಾಕೃಷ್ಣ ಅವರು ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರ ಬೆಂಬಲಿಗರ ಡಿ.ಕೆ. ಶಿವಕುಮಾರ್ ಭಾವಚಿತ್ರ ಇಲ್ಲಿ ಆಗ್ತದೆ, ಇವೆಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ. ಅದನ್ನು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಬಲ ಸರ್, ಬಲ ಅಂತ ಏನಿಲ್ಲ, ನಮ್ಮ ಜಿಲ್ಲೆಯವರು, ಅದಕ್ಕೋಸ್ಕರ ನಾವು ಅವ್ರ ಜೊತೆ ಯಾವಾಗಲೂ ಕೂಡ ಸದಾ ಇರ್ತೇವೆ. ನಾವು ಒಕ್ಕಲಿಗರಿಗೆ ಈಗ ಅವಕಾಶ ಸಿಕ್ಕಿದೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಭಾವುಕರಾದ್ರು ನಿಮ್ಮ ಜೊತೆ ಪ್ರಮಾಣ ವಚನ ಹೇಳಿಕ, ಅದು ನಮಗೂ ಅವ್ರಿಗೂ ಇರ್ತಕ್ಕಂಥ ಬಾಂಧವ್ಯ, ಅದು ಬಾಂಡಿಂಗ್. ಸೇವೆಗೆ ಕೆಲವರಿಗೆ ಅಸಮಾಧಾನ ಆಗಿರಬಹುದು. ನಮ್ಮ ಪಕ್ಷದ ವರಿಷ್ಠ ನಾಯಕರು ಎಲ್ಲರಿಗೂ ಮಾತಾಡಿ ಸಮಾಧಾನ ಮಾಡ್ತಾರೆ. ಎಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ, ನನಗೆ ಸಂಪೂರ್ಣ ನಂಬಿಕೆ. ಬಂಡಾಯ ಹೇಳಲ್ಲ ಅನ್ನೋ ವಿಶ್ವಾಸ ಇದೆ ಸರ್. ಏನು ಸರ್, ಮುಸ್ಲಿಂ ಸಮುದಾಯದಲ್ಲಿ ಎಲ್ರಿಗೂ ಸಹ ಅವಕಾಶ ಸಿಕ್ಕಿರೋದು. ಜಮೀರ್ ಅಹಮದ್ ಅವ್ರಿಗೂ ಸಿಕ್ತು, ನಿಮಗೂ ಸಿಕ್ತು, ಸಲೀಂ ಅಹಮದ್ ಅವ್ರಿಗೂ ಅವಕಾಶ ಮಾಡಿಕೊಟ್ರು. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದ ಮೇಲೆ ತಮ್ಮ ನಂಬಿಕೆ, ತಮ್ಮ ಸಿದ್ಧಾಂತವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದನೇ ನಿರೀಕ್ಷೆ ಎಲ್ಲ ಜಾತಿ ಜನಾಂಗದ, ಬರೀ ಮುಸ್ಲಿಂ ಸಮುದಾಯಕ್ಕಲ್ಲ, ದಲಿತ ಸಮುದಾಯಕ್ಕೆ ಸಾಕಷ್ಟು ಈಗ ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂಥದ್ದು, ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿರ್ತಕ್ಕಂಥದ್ದು, ಲಿಂಗಾಯತ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ, ನೀವು ಯಾವ ವರ್ಗದ ಜನರಿಗೂ ನೋಡಿದರೂ ಸಹ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಕೊಟ್ಟಿದ್ದಾರೆ. ಹಿಂದೆ ಸರ್ಕಾರ, ಹಿಂದೆ ಸಚಿವರೇ ಜಾಸ್ತಿ ಆಗಿರುತ್ತಾರೆ ಅನ್ನೋದು ಸಮಾಜದ ಜನರ ಒಂದು ಇದು ಬಿಂಬಿಸಬೇಕಲ್ಲ, ಸೊ ಆ ರೀತಿ ಕೊಟ್ಟಿದ್ದಾರೆ. ಮಹಿಳೆಯರು ಯಾರೂ ಇಲ್ಲ ಸರ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿ? ಈಗ ಶೀಘ್ರದಲ್ಲಿ ಆಗುತ್ತೆ. ಎಸ್, ಖಾಲಿ ಇದೆ. ತಾವು ಯಾವ್ದು ಖಾತೆ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷ ಏನು ಸೂಚನೆ ಶಿಕ್ಷಣ ಖಾತೆ ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಐಡಿಯಾಗಳು ಏನಿದಾವೆ ಸರ್? ಯಾಕಂದ್ರೆ ಮುಂಬರುವಂತ ಚುನಾವಣೆ ಸಾಕಷ್ಟು ಮಹತ್ವವನ್ನ ಇದೆ. ಹಿರಿಯ ಶಾಸಕರೆಲ್ಲರೂ ಬಂಡಾಯ ಹೇಳ್ತಾ ಇದ್ದಾರೆ. ನನಗೆ ತಮ್ಮಿಂದ ಗೊತ್ತಾಯಿತು, ನಮ್ಮ ಪಕ್ಷದಲ್ಲಿರುವಂಥ ಹಿರಿಯ ಶಾಸಕರು ಯಾರು ಮಂತ್ರಿಗಳಾಗಬೇಕನ್ನಂತ ನಿರೀಕ್ಷೆ ಇಟ್ಕೊಂಡಿದ್ರು, ಅವರು ನಿರಾಶೆಗೊಂಡು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಮನವಿ ಮಾಡ್ತೇನೆ, ಇನ್ನು 1 ವರ್ಷ 8 ತಿಂಗಳ ಕಾಲ ಒಂದು ಒಳ್ಳೆ ಆಡಳಿತವನ್ನು ಕೊಡೋಣ. ಇವತ್ತು ಒಂದಲ್ಲ ಒಂದು ಅವಕಾಶವನ್ನು ಕೊಡ್ತಾರೆ. ಈಗ ನನಗೂ ಕೂಡ ಫಸ್ಟ್ ಇದರಲ್ಲಿ ಬ್ಯಾಚಲ್ಲಿ ನನಗೂ ಕೂಡ ಮಂತ್ರಿಮಂಡಲದಲ್ಲಿ ಆಗುವಂಥ ಅವಕಾಶ ಸಿಗಲಿಲ್ಲ. ಆದರೆ ನಾನೇನು ಬಂಡಾಯ ಹೇಳಲಿಲ್ಲ. ಆದರೆ ಅದಕ್ಕೆ ಪ್ರತ್ಯೇಕವಾಗಿ ನನಗೆ ಆರ್ಥಿಕ ಸಲಹೆಗಾರನಾಗಿ ಮಾಡಿದ್ರು. ಅದಕ್ಕೆ ನಾನು ಮನವಿ ಮಾಡ್ತೇನೆ, ನಮ್ಮ ಸ್ನೇಹಿತರಿಗೆ ಬೇರೆ ಒಂದು ಪದವಿಗಳನ್ನು ಕೊಡ್ತಾರೆ, ನಿಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲಸಗಳಾಗ್ತವೆ. ಅದಕ್ಕೆ ತಾವೆಲ್ಲ ಏನು ಹಿರಿಯ ಶಾಸಕರಿದ್ದೀರಿ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಇವತ್ತು ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರು, ಮುಂದಿನ ಸಲ ಎಕ್ಸ್ಪಾನ್ಷನ್ ಮಾಡುವಾಗ ನಿಮಗೆ ಯಾವುದೇ ಕಾರಣಕ್ಕೂ ನಾವು ಮಂತ್ರಿ ಮಾಡ್ತೀವಿ ಅಂತಾರೆ. ಹೀಗಾಗಿ ನಾನು ಅವ್ರು ನಂಬಿಕೊಂಡು ಯಾರಿಗೂ ಕೇಳದೆ ಹೇಳದೆ ಆರಾಮಾಗಿದ್ದೆ, ಮಾಡ್ತಾರೆ ಅಂತೇಳಿ. ಸಮುದಾಯದಿಂದ ನಾನು ಒಬ್ಬನೇ MLA ಇರೋದ್ರಿಂದ ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಮತ್ತು ಈ ಸರಿ ಎಲ್ಲ SC STಗಳಿಗೂ ಕೂಡ ಸಮಾನವಾಗಿ ಕೊಟ್ಟಿದ್ದಾರೆ. ಈ ನಮ್ಮ ತಳ ಸಮುದಾಯ SC ವರ್ಗದಲ್ಲಿ ಬರ್ತಕ್ಕಂಥ ಒಡ್ರು ಕಮ್ಯುನಿಟಿಗೂ ನಮ್ಮ ತಂಗಡಿಗೆ ಅವ್ರನ್ನ ಮತ್ತೆ ತಗೊಂಡಿದ್ದಾರೆ. ಲಂಬಾಣಿ ಕಮ್ಯುನಿಟಿಗೂ ಕೊಟ್ಟಿದ್ದಾರೆ, ಲೆಫ್ಟ್ ಟು ರೈಟ್ನರಿಗೂ ಸಮಾನವಾಗಿ ಕೊಟ್ಟಾರೆ. ಹೀಗಾಗಿ ಮತ್ತು ಎಲ್ಲ ಜಾತಿ ಎಲ್ಲ ವರ್ಗದವರಿಗೂ ಕೂಡ ಸಮಾನವಾಗಿ ಹಂಚಿದ್ದಾರೆ. ಹೀಗಾಗಿ ಒಟ್ಟಾರೆ ಕ್ಯಾಬಿನೆಟ್ಟು
ಚೆನ್ನಾಗಿ ಮಾಡಿದ್ರು. ಸಾಕಷ್ಟು ಹಿರಿಯ ಶಾಸಕರುಗಳು ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸರ್. ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಈಗ ಇನ್ನೂ ಹೈಕಮಾಂಡ್ ಪಟ್ಟಿಯಲ್ಲಿ ಹೆಸರಿತ್ತು, ಸಚಿವೆಯಾಗಿಲ್ಲ ಅನ್ನೋ ಬೇಜಾರಿದೆ. ಗಾಯತ್ರಿ ಶಾಂತೇಗೌಡ ಅವರ ಮಾತು. ಅವರಿಗೆ ಲಿಸ್ಟ್ನಲ್ಲಿ ತಮ್ಮ ಹೆಸರು ಬಂದಿದ್ದೇ ಸರ್ಪ್ರೈಸ್. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಬೆಂಗಳೂರಿಗೆ ಬಂದವರು ಏಕಾಏಕಿ ಸಚಿವೆಯಾಗಿಯೂ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀನಿ ಅಂತ ಗೊತ್ತಾದಾಗ ಖುಷಿ ಪಟ್ಟಿದ್ರು. ಬಟ್ ಸಿದ್ದರಾಮಯ್ಯನವರು ಹಠ ಹಿಡಿದ್ರು, ಯಾವ ಕಾರಣಕ್ಕೂ ಆಗಕೂಡದು ಅಂತ. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ಯಾವ ಕಾರಣಕ್ಕೆ ನಿಮ್ಮ ಹೆಸರು ಅಂದ್ರೆ ಹೋಲ್ಡ್ ಆಯ್ತು ಅಂತ ಅನ್ಸುತ್ತೆ ಮೇಡಮ್? ನನಗೇನು ಹೇಳಲ್ಲ, ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇಲ್ಲ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಯಾವುದಕ್ಕೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ, ಸಿಗುತ್ತೆ ಅಂತ ನಿರೀಕ್ಷೆ ಇದೆ. ಹೈಕಮಾಂಡ್ ನನ್ನನ್ನು ಗುರುತಿಸಿ ಏನು AICC ಪಟ್ಟಿನಲ್ಲಿ ಬಂದಿದೆ ಅದನ್ನು ನನ್ನನ್ನು ಗುರುತು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸ ಒಂದು 4-5 ದಿವಸ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದಕ್ಕೆ ಮುಂದೆ ದಿನಗಳಲ್ಲಿ ಒಂದು ಹೈಕಮಾಂಡ್ ಅದನ್ನು ನಮ್ಮನ್ನು ಕನ್ಸಿಡರ್ ಮಾಡುತ್ತೆ. ಪ್ರಸಾದ್ ಅಬ್ಬಯ್ಯ ಅವರ ಮಾತಿ. ಸಚಿವನಾಗುವ ನಿರೀಕ್ಷೆ ಇತ್ತು, ಹೈಕಮಾಂಡ್ ನಿರ್ಧಾರಕ್ಕೆ ತಲೆಬಾಗ್ತೀನಿ, ಬೆಂಬಲಿಗರು ಪ್ರತಿಭಟನೆ ಮಾಡೋದನ್ನು ನಿಲ್ಲಿಸಬೇಕು, ಒಳ್ಳೆಯ ಸ್ಥಾನಮಾನ ಸಿಗುವ ನಿರೀಕ್ಷೆ ಇದೆ ಅಂದ್ರು. ಈಗ ಬಹಳಷ್ಟು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಖಂಡಿತವಾಗಿ ಕೂಡ ಅನುಕೂಲ ಆಗ್ತದೆ, ಈ ಬಾರಿ ಆ ಭಾಗಕ್ಕೆ ಒಂದು ಅವಕಾಶ ಕೊಡ್ತಾರೆ ಅನ್ನೋಂಥ ನಿರೀಕ್ಷೆ ಇತ್ತು. ಅನೇಕ ಬಾರಿ ಕೂಡ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಕೂಡ ಕೇಳ್ಕೊಂಡಿದ್ದೀನಿ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆಲ್ಲ ನಾವು ತಲೆ ಬಾಗಬೇಕಾಗ್ತದೆ. ಖಂಡಿತವಾಗಿ ಕೂಡ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದೆ ಅದಕ್ಕೆ ನಾವು ತಲೆಬಾಗಿದ್ದೀವಿ ಮತ್ತು ಪ್ರಾಮಾಣಿಕವಾಗಿ ಕೂಡ ನಾವು ಮುಂದೆ ಪಕ್ಷದ ಸಂಘಟನೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡ್ತೀವಿ. ಮತ್ತು ಎಲ್ಲೋ ಒಂದು ಕಡೆ ನಾನು ಈಗ ನಿಮ್ಮ ಮಾಧ್ಯಮಗಳ ಮುಖಾಂತರ ಕೂಡ ಕೇಳ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಅವರಲ್ಲಿ ಸ್ವಲ್ಪ ಥರದ ಗಲಾಟೆ ಕಲ್ಲೆಸುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ದಯಮಾಡಿ ನನ್ನ ಹುಬ್ಬಳ್ಳಿ ಧಾರವಾಡ ಜನತೆಗೆ ನಾನು ಇಷ್ಟೇ ವಿನಂತಿಸ್ಕೊಳ್ಳೋದು, ನನ್ನ ನಿಜವಾದಂಥ ಅಭಿಮಾನಿಗಳು ಯಾವತ್ತೂ ಕೂಡ ಈ ಥರದ ಯಾವುದೇ ಥರದ ಅಹಿತಕರ ಘಟನೆ ನಡೀಲಾರದ ರೀತಿಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಪ್ರಾಮಾಣಿಕವಾಗಿ ಮುಂದಿನ ದಿನದಲ್ಲಿ ಕೂಡ ಪಕ್ಷ ನಮಗೆ ಅವಕಾಶ ದೊರಕಿಸಿಕೊಡ್ತದೆ ಅನ್ನುವಂಥ ವಿನಂತಿ ಕೂಡ ಮಾಡ್ಕೊಳ್ತಾರೆ. ತಮಗೆ ಅನ್ಯಾಯ ಮೋಸ ಆಯ್ತು ಅನಿಸ್ತಾ ಇದೆ? ಇಲ್ಲ ಅಲ್ಲ, ಈಗ ಪಕ್ಷದಲ್ಲಿ ಬಹಳಷ್ಟು ನಮ್ಮ ಸಮಾಜದಲ್ಲೂ ಕೂಡ ಅನೇಕರು ಕೂಡ ಸೀನಿಯರ್ಸು ಇದ್ದಾರೆ, ಬಹಳ ಜನ ಸೀನಿಯರ್ಸ್ ಇದ್ವಿ. ನಮ್ಮ ಭಾಗದಲ್ಲಿ ಏನಿದೆ ಆ ಭಾಗದಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿ ಸುಮಾರು 30-32 ವರ್ಷದಿಂದ ಆ ಭಾಗಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಬೇಡಿಕೆ ಇಟ್ಟಿದ್ವಿ. ಎಲ್ಲ ಒಂದು ಕಡೆ ಬೇರೆ ಥರದ ಒತ್ತಡಗಳಿಂದ ಮಾಡಲಿಕ್ಕಾಗಿಲ್ಲ ಅನ್ನುವಂಥದ್ದು ಖಂಡಿತವಾಗಿ ತೊಂದರೆ ಇಲ್ಲ. ಮುಂದಿನ ದಿನದಲ್ಲಿ ಎಲ್ಲರೂ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಇಲ್ಲ, ಅದು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕೆಲವರು ಅಸಮಾಧಾನ ಆಗಿರ್ತಾರೆ, ಅಸಮಾಧಾನ ಇರ್ತದೆ. ಖಂಡಿತವಾಗಿ ಅದೆಲ್ಲ ಕೂಡ ಬಗೆಹರಿತದೆ, ಯಾವುದೂ ತೊಂದರೆ ಇಲ್ಲ. ದಿನೇಶ್ ಗುಂಡೂರಾವ್ ಅಂತ ಹಿರಿಯರೆಲ್ಲ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಆಗಿದೆ, ಕೆಲವು ಸ್ವಲ್ಪ ಎಲ್ಲ ಬಹಳಷ್ಟು ಮಾಡ್ತೀವಿ ಅಂತ ಹೇಳ್ತಾರೆ. ಖಂಡಿತವಾಗಿ ಕೂಡ ಬಹಳಷ್ಟು ಸೀನಿಯರ್ಸ್ ಇದ್ದಾರೆ. HK ಪಾಟೀಲ್ ಆಯ್ತು, ದಿನೇಶ್ ಗುಂಡೂರಾವ್ ಆಯ್ತು. ಪಕ್ಷದಲ್ಲಿ ಸ್ವಲ್ಪ ಎಲ್ಲೋ ಕೆಲವು ಕಡೆ ಯುವಕರಿಗೂ ಕೂಡ ಅವಕಾಶ ಕೊಡಬೇಕನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ಕೊಟ್ಟಿದ್ದಾರೆ. ಮುಂದೆ ಅವ್ರಿಗೂ ಕೂಡ ಪಕ್ಷದಲ್ಲಿ ಒಳ್ಳೆ ಒಂದು ಸ್ಥಾನಮಾನ ಕೊಡುವಂತ ಕೆಲಸ ಕೂಡ ಪಕ್ಷ ಮಾಡೇ ಮಾಡ್ತಾರೆ. ಹೊಸಬರಿಗೆ ಕೊಡ್ತಾರೆ ಅನ್ನೋದಿತ್ತು, ಆದ್ರೆ ಮತ್ತು 17 ಮಂದಿ ರಿಪೀಟ್ ಆಗಿಲ್ಲ. ಆದ್ರೂ ಕೂಡ ಸಾಕಷ್ಟು ಜನರಿಗೆ ಹೊಸಬರು ಇದ್ದಾರೆ, ಅದರಲ್ಲೇನು ಇಲ್ಲ ಅಂತ ಇಲ್ಲ. ಸಾಕಷ್ಟು ಜನರು ಯುವಕರು ಇದ್ದಾರೆ, ಹೊಸಬರು ಇದ್ದಾರೆ. ಖಂಡಿತವಾಗಿ ಕೂಡ ಏನು ಸಣ್ಣ ಪುಟ್ಟ ಯಾವುದೇ ಸಂಪುಟ ಆದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ತಾವ, ಅದನ್ನೆಲ್ಲ ಪಕ್ಷ ಸರಿದೂಗಿಸ್ತಾರೆ. ಈಗ ಬಹಳಷ್ಟು ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಖಂಡಿತವಾಗಿ ಕೂಡ ಅನುಕೂಲ ಆಗ್ತದೆ, ಈ ಬಾರಿ ಆ ಭಾಗಕ್ಕೆ ಒಂದು ಅವಕಾಶ ಕೊಡ್ತಾರೆ ಅನ್ನೋಂಥ. ಪ್ರಸಾದ್ ಅಬ್ಬಯ್ಯ
ಸಚಿವರಾಗುವ ನಿರೀಕ್ಷೆಯಲ್ಲಿದ್ದರೂ ಪಟ್ಟಿಯಲ್ಲಿ ಹೆಸರು ಬಂದಿಲ್ಲ. ಸಚಿವರಾಗಿರುವವರ ಬೆಂಬಲಿಗರ ಸಂಭ್ರಮಾಚರಣೆ, ಸಚಿವರಾಗದಿರುವವರ ಬೆಂಬಲಿಗರ ಪ್ರತಿಭಟನೆ, ಎರಡು ಸುದ್ದಿಗಳು ಬರ್ತಾ ಇದ್ದಾವೆ. ಪ್ರಶಾಂತ್, ಬೆಳಗಾವಿನ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು? ಲಕ್ಷ್ಮಣ ಸವದಿ ಅಫ್ಕೋರ್ಸ್ ಬಿಟ್ಟು ಹೋಗ್ತಾರೆ, ಅವರೇನು ಪಕ್ಷದಲ್ಲಿ ಇದ್ಕೊಂಡು ಏನು ಮಾಡೋದು ಅನ್ನೋ ಪ್ರಶ್ನೆ ಬಂದೇ ಬರ್ತಿತ್ತು. ಅಲ್ಲ, ಬಿಟ್ಟು ಹೋಗ್ತಾರೆ ಅನ್ನೋದು 28ರದ್ದು, ಅದೇ 28 ಈಗಲ್ಲ. ಬಟ್ ಲಕ್ಷ್ಮಣ್ ಸವದಿಯವ್ರಿಗೆ ಕೊಡೋದು ಅನಿವಾರ್ಯತೆ ಇತ್ತು ಅನ್ಸುತ್ತೆ. ಯಾಕಂದರೆ ಒಂದು ಪ್ರಾಮಿಸನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಲಕ್ಷ್ಮಣ್ ಸವದಿಯವ್ರಿಗೆ ಮಾಡಿದೆ. ಎಸ್. ಮತ್ತು ಇನ್ನೊಂದೇನಿರುತ್ತೆ ಅಜಿತ್ ಅಂದರೆ, ಬೇರೆ ಪಾರ್ಟಿಯಿಂದ ಬಂದವ್ರಿಗೆ ನೀವು ಸರಿಯಾದ ಅವಕಾಶವನ್ನು ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಯಾರು ಬರಲ್ಲ. ಅವರು ಪ್ರಾಮಿಸ್ ಮಾಡಿದ್ದನ್ನು ಕೊಡಬೇಕಾಗತ್ತೆ. ಆ ಕಾರಣದಿಂದ ಲಕ್ಷ್ಮಣ್ ಸವದಿಯವ್ರಿಗೆ ಕೊಡಲಾಯಿತು. ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿಗೆ ಕೊಡಬಾರ್ದು ಅನ್ನೋ ಪಟ್ಟನ್ನು ಹಿಡಿದಿದ್ರು. ಅವರು ಒಂದು ವರ್ಷ ಹಿಂದೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಳಿಗೆ ಹೋಗಿ ಲಕ್ಷ್ಮಣ್ ಸವದಿಗೆ ಕೊಡಬಾರ್ದು ಅಂತಕ್ಕಂಥದ್ದಿತ್ತು. ಆದರೆ ಇದರಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕಟ್ಟಾಗಿದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಹತ್ವಾಕಾಂಕ್ಷಿ ನಾಯಕಿ, ಒಂದು ಪವರ್ಫುಲ್ ನಾಯಕಿ ಕೂಡ. ಮತ್ತು ಡಿ ಕೆ ಶಿವಕುಮಾರ್ ಇನ್ನು ಯಾರೂ ಬೆಂಬಲಿಗರು ಇಡೀ ರಾಜ್ಯದಾದ್ಯಂತ ಯಾರು ಅಂತಕ್ಕಂಥದ್ದು ಗೊತ್ತಿರದೇ ಇದ್ದಾಗಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದ. ಸೊ ಈಗ ಮಂತ್ರಿ ಆಗದೇ ಇರೋದಕ್ಕೆ ಕಾರಣ ಏನು ಅನ್ನೋ ಕುತೂಹಲ ನಿಶ್ಚಿತವಾಗಿದೆ. ಮತ್ತು ಬೆಳಗಾವಿ ಜಿಲ್ಲೆಯ ರಾಜಕಾರಣ ನೋಡಿ, 2018ನಲ್ಲಿ ನನಗೇನು ಚೆನ್ನಾಗಿ ನೆನಪಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಬಂದಿದ್ದರು. ರಮೇಶ್ ಜಾರಕಿಹೊಳಿಗೆ ಗೊತ್ತಿರಲಿಲ್ಲ ಅದು. ಅವರು ಅಂದ್ಕೊಂಡಿದ್ರು ಇಲ್ಲ, ನನಗೆ ಮಂತ್ರಿ ಮಾಡಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಿಲ್ಲಿಗೆ ಹೋಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಎದುರಿಗೆ ಅಂತ. ನಾನೇ ಮೊದಲು ಬರೆದಿದ್ದು ಅದು, ತಮಗೆ ಮಂತ್ರಿ ಸ್ಥಾನ ಕೇಳ, ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಬಂದಿದ್ದರು ಅಂತ. ನಂತರ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಏನೆಲ್ಲ ನಡೆಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಎಸ್. ಆ ಕಾರಣದಿಂದಲೇ ಅವರು ಪಾರ್ಟಿ ಬಿಟ್ಟು ಬಿ ಜೆ ಪಿಗೆ ಹೋದರು. ಈಗ ಬಿ ಜೆ ಪಿಯಲ್ಲೂ ಕೂಡ ಲಕ್ಷ್ಮಣ್ ಸವದಿ ಪಾರ್ಟಿ ಬಿಟ್ಟಿದ್ದು ರಮೇಶ್ ಜಾರಕಿಹೊಳಿ ಕಾರಣದಿಂದ. ಈಗ ಇಲ್ಲಿ ಬಂದು ಲಕ್ಷ್ಮಣ್ ಸವದಿ ಮಂತ್ರಿ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಮಂತ್ರಿ ಆಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗಿಲ್ಲ. ಈಗ ಮಂತ್ರಿ ಆಗದೇ ಇರುವ ಕಾರಣದಿಂದ ಏನೆಲ್ಲ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈಗಲೇ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾರ್ಟಿಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಹೀಗಾಗಿ ಪಾರ್ಟಿಯಲ್ಲೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ನನಗೆ ಕಾಣ್ತಾ ಇವೆ. ಆದರೆ ಈಗ ಅದು ಬರೀ ಬೆಳಗಾವಿ ಸೀಮಿತವಾಗಿ ನೀವು ನೋಡೋದಾದರೆ ಮುಂದಿನ ದಿನಗಳಲ್ಲಿ ಇದು ಹೆಂಗೆ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ನೋಡಬೇಕು. 2028ರ ಚುನಾವಣೆ ದೃಷ್ಟಿಯಿಂದಲೇ ಇದೆಲ್ಲವೂ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಜಾರಕಿಹೊಳಿ ಇಲ್ಲೇ ಗಿರಿಕೆ ಹೊಡಿತಾ ಇದೆ. ಇವ್ರ ಸುತ್ತಲೇ ಈ ರಾಜಕಾರಣ ಗಿರಿಕೆ ಹೊಡೆಯುತ್ತಿಲ್ಲಿ. ಈಗ ಉಮೇಶ್ ಕತ್ತಿ ತೀರ್ಕೊಂಡ ಬಳಿಕ ಅಭಯ್ ಪಾಟೀಲ್ ಇವರೆಲ್ಲ ಏನಿದ್ದಾರೆ, ಅವರು ಬಿ ಜೆ ಪಿಯ ಕಟ್ಟರ್ ಇದ್ದಾರೆ, ಅವರು ತಮ್ಮ ಪಾಡಿಗೆ ತಾವು ಚುನಾವಣೆಗಳನ್ನು ಮಾಡ್ತಾರೆ. ಆದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಭಾಗದಲ್ಲಿ ರಾಜಕಾರಣ ಮಾಡೋರು ಇವರೇ 3-4 ಜನ. ಕರೆಕ್ಟ್. ಸೊ ಇವ್ರ ಸುತ್ತನೇ ರಾಜಕಾರಣ ಸುತ್ತ. ಅಲ್ಲಿ PM ಅಶೋಕ್ ಪಟ್ಟಣ್ ಮಂತ್ರಿ ಆಗಿಲ್ಲ, ಲಕ್ಷ್ಮಣ್ ಸವದಿ ಮಂತ್ರಿ ಆಗಿರೋದ್ರಿಂದ ಅವರು ಬಿ ಜೆ ಪಿಗೆ ಹೋಗೋ ಸಾಧ್ಯತೆಗಳು ಈಗ ಬಿ ಜೆ ಪಿಯವರು ಅನ್ಕೋತಿದ್ರು ಲಕ್ಷ್ಮಣ್ ಸವದಿ ಬರ್ಬೋದಾ ಅಂತಕ್ಕಂಥದ್ದನ್ನು. ಬಟ್ ಈಗ ರಮೇಶ್ ಜಾರಕಿಹೊಳಿ ಏನು ಮಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ಕೊಟ್ಟಿಲ್ಲ. ವಿಚಿತ್ರ ಇದೆ. ಮತ್ತು ಅಲ್ಲೊಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ. ಈಗ ನಂಗೆ ಗೊತ್ತಿಲ್ಲ ಕೊನೆಗಳಿಗೆಯಲ್ಲಿ ಲಕ್ಷ್ಮಣ್ ಸವದಿ ಜಾರಕಿಹೊಳಿ ಒಂದಾದ್ರೆ, ವಿ ಡೋಂಟ್ ನೋ. ಬಟ್ ಒಂದು ಮೀಟಿಂಗ್ ಅಂತೂ ಆಗಿತ್ತು, ಮುಖ್ಯಮಂತ್ರಿಗಳು ಲಕ್ಷ್ಮಣ ಸವದಿ ಮತ್ತು ಸತೀಶ್ ಜಾರಕಿಹೊಳಿ ಅವ್ರದ್ದು ಮೀಟಿಂಗ್ ಆಯಿತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಕೈ ಬಿಟ್ಟು ನೀವು ಲಕ್ಷ್ಮಣ್ ಸವದಿ ಅವರನ್ನು ತೆಗೆದುಕೊಂಡು ಜಾರಕಿಹೊಳಿ ಇದ್ದಾರೆ ಅಂತಂದರೆ ಇವರಿಬ್ಬರು ಸೇರಿಕೊಂಡ್ರ ಗೊತ್ತಿಲ್ಲ. ಮೊನ್ನೆಯ ಬ್ಯಾಂಕ್ ಇಲೆಕ್ಷನ್ನಲ್ಲಿ ನಮ್ಮ ಚನ್ರಾಜ್ ಮತ್ತು ಜಾರಕಿಹೊಳಿ ಒಟ್ಟಿಗಿದ್ರು. ಸತೀಶ್ ಜಾರಕಿಹೊಳಿ ಚನ್ರಾಜ್ ಒಟ್ಟಿಗಿದ್ರಾ? ಅಲ್ಲಿ ಸೌದಿ ಜೊತೆ ಫೈಟ್ ನಡೀತಾ ಇತ್ತು. ಹೌದು. ಜಾರಕಿಹೊಳಿ ಜೊಲ್ಲೆ ಒಂದಾಗ್ಬಿಟ್ಟಿದ್ರು. ಜಾರಕಿಹೊಳಿ ಜೊಲ್ಲೆ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಫೈಟ್ ನಡೆದಿತ್ತು. ಆದರೆ ಅಲ್ಲಿ ಆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆಯಲ್ಲ, ಯಾವಾಗ ಯಾರ ಜೊತೆ ಒಂದಾಗ್ತಾರೆ ಗೊತ್ತಿಲ್ಲ. ಬಟ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಷ್ಟು ಹೇಳ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರನ್ನ ಹೊರಗಿಟ್ಟಿರೋದು ಒಂದು ಹೊಸ ಕುತೂಹಲಕ್ಕಂತೂ ನಿಶ್ಚಿತವಾಗಿ ಕಾರಣವಾಗಿದೆ. ಮತ್ತು ಪಕ್ಕದ ಜಿಲ್ಲೆಯಲ್ಲಿ ಶಿವಾನಂದ ಪಾಟೀಲ್ರನ್ನ ಮಂತ್ರಿ ಮಾಡಿಲ್ಲ. MB ಪಾಟೀಲ್ ಮಂತ್ರಿಯಾಗಿ ಮುಂದುವರಿದ್ದಾರೆ, ಯಶವಂತಗೌಡ ಪಾಟೀಲ್ರನ್ನೂ ಮಾಡಿಲ್ಲ. ಹೌದು. ವಿಜಯಾನಂದ ಕಾಶಪ್ಪನವರಲ್ಲಿ ಮಂತ್ರಿ ಆಗಿದ್ದಾರೆ, ತಿಮ್ಮಾಪುರ್ ಮಂತ್ರಿ ಆಗಿಲ್ಲ. ಇಲ್ಲಿ ಪ್ರಸಾದ್ ಅಬ್ಬಯ್ಯ ನಾನು ಮಂತ್ರಿ ಆಗ್ಬೋದು ಅಂತ ಕಾಯ್ತಾ ಇದ್ರು, ಅವರು ಮಂತ್ರಿ ಆಗಿಲ್ಲ. ಸಂತೋಷ್ ಲಾಡ್ ಪುನರಪಿ ಆಯ್ಕೆ ಆಗಿದ್ದಾರೆ. ಇನ್ನೊಂದು ದೊಡ್ಡ ಹೆಸರನ್ನು ನಾವು ಪಾಪ ಅವ್ರು ಸದ್ದು ಮಾಡ್ತಾ ಇಲ್ಲ, HK ಪಾಟೀಲ್ರು. HK ಪಾಟೀಲ್ರಿಗೂ DK ಶಿವಕುಮಾರ್ಗೂ ಇನ್ನೂ ಅವಾಗ ಕಾಲೇಜಲ್ಲಿದ್ವಿ, ನಾವು ನೋಡ್ತಾ ಇದ್ವಿ
ಎಚ್ ಕೆ ಪಾಟೀಲ್ ಮನೆ ಖಾಲಿ ಮಾಡಿ ಗದಗ ಹೊರಟು ಹೋಗ್ಬಿಟ್ರು ಅಂತ. ಯಾಕಂದರೆ ಡಿ ಕೆ ಶಿವಕುಮಾರ್ಗೂ ಎಚ್ ಕೆ ಪಾಟೀಲ್ರಿಗೂ ಆಗ ಒಟ್ಟು ಆಗ್ತಿರ್ಲಿಲ್ಲ ಅವಾಗ ಎಸ್ ಎಂ ಕೃಷ್ಣ ಮಂತ್ರಿಮಂಡಲದಲ್ಲಿ. ಯಾಕಂದರೆ ಎಚ್ ಕೆ ನಂಬರ್ 2 ಅಂತ ಕರೆಸ್ಕೊಳ್ತಾ ಇದ್ರು. ಓಕೆ ಓಕೆ ಹಾಂ. ಬಟ್ ಈಗ ನೋಡಿ, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಟಿ ಬಿ ಜಯಚಂದ್ರ ಇಲ್ಲ, ಎಚ್ ಕೆ ಪಾಟೀಲ್ ಇಲ್ಲ, ಎಸ್ ಬಸವರಾಜ ರಾಯರೆಡ್ಡಿ ಬಂದರು. ಯಾಕಂದ್ರೆ ಸಿದ್ದರಾಮಯ್ಯನವರು ಬಸವರಾಜ ರಾಯರೆಡ್ಡಿ ಕೈ ಹಿಡಿದ್ರು. ಎಚ್ ಕೆ ಇದೊಂದು ವಿಚಿತ್ರ ಇದೆ, ಇದು ಪಾರ್ಟಿ ಪಾಲಿಟಿಕ್ಸ್ ಎಲ್ಲ ಕಡೆ ಹಿಂಗೆ, ಐದರ್ ಯು ನೀಡ್ ಎ ಫಾದರ್ ಆರ್ ಎ ಗಾಡ್ ಫಾದರ್. ಎಚ್ ಕೆ ಪಾಟೀಲ್ರಿಗೆ ಆಸ್ಕರ್ ಫರ್ನಾಂಡಿಸ್ ಇರೋವರೆಗೆ ಅವ್ರು ಗಾಡ್ ಫಾದರ್ ಆಗಿದ್ರು. ಆಸ್ಕರ್ ಫರ್ನಾಂಡಿಸ್ ಇರೋವರೆಗೆ ಎಚ್ ಕೆ ಪಾಟೀಲ್ರಿಗೆ ಭಾಳ ಒಳ್ಳೆಯ ಸ್ಥಾನಮಾನಗಳು ಕಾಂಗ್ರೆಸ್ನಲ್ಲಿ ಸಿಕ್ಕು. ಆಸ್ಕರ್ ಕಾಲವಾದ ಮೇಲೆ ಈಗ ಅವ್ರ ಕೈ ಹಿಡಿಯೋರು ದಿಲ್ಲಿಯಲ್ಲಿ ಯಾರಿಲ್ಲ. ಸೊ ಇಂಟ್ರೆಸ್ಟಿಂಗ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಯಶವಂತಗೌಡ ಪಾಟೀಲ್ ಸಿಟ್ಟು ನೋಡಿ ನಾನು ಆಶ್ಚರ್ಯಗೊಂಡೆ. ಅವರು ಒಂದು ನಾನು ಇರಬೇಕು ಇಲ್ಲ ಅವ್ರು ಇರಬೇಕು ಆ ಲೆವೆಲ್ ಅವರು. ಆಮೇಲೆ ಇನ್ನೊಂದು ಹೇಳಿದ್ರು, ನಾನು ಪ್ರಬುದ್ಧ ರಾಜಕಾರಣಿ, ಇಟ್ಟ ಹೆಜ್ಜೆ ಹಿಂತೆಗೆಲ್ಲ ಅಂತ. ಅವರು ಸಿಟ್ಟು ಅನೇಕ ಬಾರಿ ಏನಾಗೈತೆ, ಈ ಸಂಪುಟ ರಚನೆ ವಿಸ್ತರಣೆಯಲ್ಲಿ ಕ್ಯಾಮ್ರಾ ಹಿಡಿದ ತಕ್ಷಣ ಒಂದು ನಾಟಕೀಯ ಸಿಟ್ಟನ್ನು ತೋರಿಸ್ತಾರೆ. ಮತ್ತೆಲ್ಲರೂ ಹೆಲ್ಪ್ ಆಗಬಹುದು ಬಿಡ್ರಿ ಅಂತ ಒಂದು ಸಿಟ್ಟು ತೋರಿಸೋದು. ಈಗ ಬೆಂಬಲಿಗರ ಪ್ರತಿಭಟನೆ ಎಲ್ಲ ನಾವು ನೋಡ್ತೀವಲ್ಲ, ಒಂದೊಂದು ಸಲ ಅನ್ಸುತ್ತೆ 20-30 ಜನ ಟೈರ್ ಇಟ್ಟು ಪ್ರತಿಭಟನೆ ಮಾಡ್ತಾರೆ, ನಾವು ತೋರಿಸ್ತೀವಿ, ಅವ್ರ ಹೆಸರು ಇಡೀ ರಾಜ್ಯದಾದ್ಯಂತ ಕೇಳಬಾರ್ದು, ಮುಂದೆ ಯಾವಾಗಾದರೂ ಉಪಯೋಗ ಆಗ್ಬೋದು ಬಿಡ್ರಿ ಅಂತ ಸಿಟ್ಟು. ಬಟ್ ಯಶವಂತರಾಯಗೌಡ ಪಾಟೀಲ್ರ ಮತ್ತು ಸಂಗಮೇಶ್ರ ಸಿಟ್ಟು. ಎಸ್, ಯಾಕಂದರೆ ಬಿ ಕೆ ಸಂಗಮೇಶ್ಗೆ ಯಡಿಯೂರಪ್ಪನವ್ರು ಕರೆದಿದ್ರು ಅಜಿತ್. ಬಟ್ ಬಿ ಕೆ ಸಂಗಮೇಶ್ ಆಗ ಬಿ ಜೆ ಪಿಗೆ ಹೋಗಿರಲಿಲ್ಲ. ಇದೇನು 17 ಜನ ಹೋದ್ರಲ್ಲ, ಅದರಲ್ಲಿ ಬಿ ಕೆ ಸಂಗಮೇಶ್ರನ್ನ ಕೂಡ ಯಡಿಯೂರಪ್ಪನವ್ರು ಭಾಳ ಗಾಳ ಹಾಕಿದ್ರು. ಓಕೆ ಓಕೆ. ಬಟ್ ಬಿ ಕೆ ಸಂಗಮೇಶ್ ಹೋಗಿರಲಿಲ್ಲ. ಈಗ ಅವರನ್ನು ಮಂತ್ರಿ ಮಾಡಲಿಲ್ಲ ಅನ್ನುವ ಸಿಟ್ಟು ಅವರಲ್ಲಿ ನಿಶ್ಚಿತವಾಗಿದೆ. ಮತ್ತು ಬಿ ಕೆ ಸಂಗಮೇಶ್ ಯಾರ ಮಾತನ್ನು ಕೇಳೋರಲ್ಲ, ಅವರೇನು ಉಳಿದವ್ರ ಮಾತು ಕೇಳಿ. ಬಟ್ ಈ ಸಿಟ್ಟು ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಾರೆ ನೋಡ್ಬೇಕು. ನಾಳೆ ಡಿ ಕೆ ಶಿವಕುಮಾರ್ ಕರೆದ ಮೇಲೆ ಪ್ಯಾಸಿಫೈ ಮಾಡ್ತಾರೆ, ಪ್ಯಾಚಪ್ ಮಾಡ್ತಾರೆ. ಬರೀ ನಿಗಮ ಮಂಡಳಿ ಇಲ್ಲ ಅಜಿತ್, ಅನುದಾನ ಇದೆ, ಮುಂದಿನ ಪಾಲಿಟಿಕ್ಸ್ ಇದೆ, ಎಲ್ಲವೂ ಇರುತ್ತಲ್ಲ ಇದ್ರ. ಎಸ್ ಎಸ್, ಪ್ಯಾಸಿಫೈ ಮಾಡ್ತಾರೆ ಅಂತ ನನಗನ್ಸುತ್ತೆ. ಈಗ ಇದರಲ್ಲಿ ನಾನು ಹೇಳಿದೆ ಅಲ್ಲ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್, ಲಕ್ಷ್ಮಣ್ ಸವದಿ ಬಿಟ್ಟರೆ ಓಪನ್ ಎಂಡೆಡ್ ಕಡಿಮೆ ಇದೆ. ಈಗ ಬೇಳೂರು ಗೋಪಾಲಕೃಷ್ಣ ಎಲ್ಲಿ ಹೋಗ್ಬೋದು ಅವರು? ಯಶವಂತರಾಯಗೌಡ ಪಾಟೀಲ್ರು ಎಲ್ಲಿ ಹೋಗ್ಬೋದು? ಒಂದು ಈಗ ಶಿವಾನಂದ್ ಪಾಟೀಲ್ ಅನ್ಕೋತಾ ಇದ್ದಾರೆ, ನಾವು ಯತ್ನಾಳ್ರ ವಿರುದ್ಧ ಮಗಳನ್ನು ನಿಲ್ಲಿಸ್ಬೇಕು ಅಂತೇನೋ ಓಡಾಡ್ತಿದ್ದಾರೆ ಅವರು. ಓಕೆ. ಓ ಸೊ ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲದೇ ಇದ್ದಾಗ ಪಾಲಿಟಿಕ್ಸ್ನಲ್ಲಿ ಏನು ಮಾಡಬಹುದು? ಹಾಗಾಗಿ ನನಗನ್ಸೋದು ತುಂಬ ಲಾಜಿಕಲ್. ಈಗ ಶ್ರೀನಿವಾಸ್ ಪ್ರಸಾದ್ರನ್ನು ಸಿದ್ದರಾಮಯ್ಯನವ್ರು ತೆಗೆದ್ರು ಮಂತ್ರಿಮಂಡಲದಿಂದ, ತುಂಬ ನಷ್ಟ ಆಯ್ತು ಅವ್ರಿಗೆ, ಕರೆಕ್ಟ್, ಕಾಂಗ್ರೆಸ್ಗೆ. ಹೌದು. ಶ್ರೀನಿವಾಸ್ ಪ್ರಸಾದ್ ಸ್ವತಃ ಆ ಕಡೆ ಹೋಗ್ಬಿಟ್ರು, ಅಳಿಯನನ್ನು ಕಳಿಸಿದ್ರು. ಆ ರೀತಿಯ ಹೆಸರುಗಳು ಸದ್ಯಕ್ಕಂತರೂ ದೊಡ್ಡ ಆ ರೀತಿಯ ಖ್ಯಾತನಾಮ ಹೆಸರುಗಳು ನಿಶ್ಚಿತವಾಗಿ ಕಾಣ್ತಿಲ್ಲ. ಬಟ್ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಸ್ವಲ್ಪ ಕುತೂಹಲ ಅನಿಸ್ತು. ಜಮೀರ್ ಅಹ್ಮದ್ ಖಾನ್ರ ಹೆಸರು ಇನ್ಕ್ಲೂಡ್ ಆಗಿದ್ದು ಮೊದಲನೇ ಪಟ್ಟಿಯಲ್ಲಿ ಯಾಕೆ ಕೈ ಬಿಟ್ಟರು, ಎರಡನೇ ಪಟ್ಟಿಯಲ್ಲಿ ಯಾಕೆ ತೆಗೆದುಕೊಂಡ್ರು, ತೆರೆಯ ಹಿಂದೆ ಏನು ನಡೀತು ಅದರ ಕುತೂಹಲ ನಮಗೆಲ್ಲ ನಿಶ್ಚಿತವಾಗಿದೆ. ಗಾಯತ್ರಿ ಶಾಂತೆ ಅವ್ರ ಹೆಸರಿದೆ, ಬಂತ್ಯಾಕೆ ಹೋತ್ಯಾಕೆ ಅರ್ಥನೇ ಆಗ್ತಿಲ್ಲ. ಎಸ್, ಆನಂದ್ ಬೈದನ ಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಆನಂದ್, ಪ್ಯೂರ್ಲಿ ಬಣದ ಲೆಕ್ಕಾಚಾರದ ಮೇಲೆ ಹೋದರೆ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದರಲ್ಲಿ? ಸಿದ್ದರಾಮಯ್ಯನವರು ಹಾಕಿಸಿದ ಹೆಸರು ಯಾವ್ಯಾವುದು? ಇಲ್ಲಿ ಕೆಲವೊಂದಷ್ಟು ಯೂನಿವರ್ಸಲ್ ಹೆಸರುಗಳಿದ್ದಾವೆ. ಅಂದರೆ ಎಲ್ಲ ಬಣವೂ ಕೂಡ ಪರಿಗಣಿಸಬಹುದಾಗಿರ್ತಕ್ಕಂಥ ಹೆಸರುಗಳಿದ್ದಾವೆ. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ರಿಜ್ವಾನ್ ಅವರ ಹೆಸರನ್ನು ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೋಟ್ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲಿ ಭಾಳ ಅಚ್ಚರಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ನಾವು ಅಂದ್ಕೊಂಡಿದ್ದೆ ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಈ ರೀತಿಯ ಒಂದು ರಾಜಕಾರಣದ ಲೆಕ್ಕಾಚಾರ ಹಾಕಿದಾಗ ರಿಜ್ವಾನ್ ಅವರ ಪರವಾಗಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅಂತಕ್ಕಂಥ ಸಹಜವಾದಂಥ ಸಿದ್ದರಾಮಯ್ಯನವರು ಯಾರು ಪರವಾಗಿ ಇರ್ತಾರೆ ಅಂತಕ್ಕಂಥ ಕುತೂಹಲ ಇದ್ದೇ ಇತ್ತು. ಹಾಗಾಗಿ ಅಂತಿಮವಾಗಿ ರಿಜ್ವಾನ್ ಅವರ ಪರವಾಗಿ ಅವರು ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ತನ್ವೀರ್ ಸೇಠ್ ಬೇಡ ಅಂತ ಜಮೀರ್ ಅಹ್ಮದ್ ಅವ್ರನ್ನ ಕೈ ಬಿಟ್ಟಿದ್ರು ಸಿದ್ದರಾಮಯ್ಯನವರು. ಅಲ್ಲ, ಅದು ತನ್ವೀರ್ ಸೇಠ್ ಬೇಡ ಅಂತ ರಿಜ್ವಾನ್ ಅರ್ಷದ್ ಹೆಸರು ಬಂತು. ತನ್ವೀರ್ ಸೇಠ್ ವಿಚಾರದಲ್ಲಿ ಮೈಸೂರಿನಲ್ಲಿ 2 ಪವರ್ ಸೆಂಟರ್ಗಳು ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಒಪ್ತಾ ಇರಲಿಲ್ಲ. ಅದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು. ತನ್ವೀರ್ ಸೇಠ್ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ವಿಚಾರದಲ್ಲಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ನಾನು ಮೈಸೂರಲ್ಲಿ ಇನ್ನೊಂದು ಪವರ್ ಸೆಂಟರ್ ಸೃಷ್ಟಿ ಮಾಡಿದ್ದೆ, ಆದರೆ ಅದು ಸಹಜವಾಗಿ ಸರ್ಕಾರದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಜೊತೆ ನೀನು ಮಾತಾಡು,
ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡು ನನ್ನ ಒಪಿನಿಯನ್ ಕೇಳಿದ್ರೆ ನಿನ್ನ ಪರವಾಗಿರ್ತಕ್ಕ ಅಭಿಪ್ರಾಯಗಳನ್ನು ವ್ಯಕ್ತಪಡ್ತೇನೆ, ಆದರೆ ನಾನು ನಿಮ್ಮ ಹೆಸರನ್ನ ಕೋಟ್ ಮಾಡೋಕ್ಕಾಗಲ್ಲ ಅಂತಕ್ಕಂದ್ರೆ ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ತನ್ವೀರ್ ಸೇಠ್ಗೆ ಹೇಳಿದ್ರು ಅಂತಕ್ಕಂಥದ್ದು ಈಗ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಆ ಕಾರಣಕ್ಕಾಗಿ ರಿಜ್ವಾನ್ ಹೆಸರನ್ನ ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯ ಕೋಟ್ ಮಾಡಿದ್ರು ಮತ್ತು ಜಮೀರ್ ಅವರ ಹೆಸರನ್ನ ಕೈ ಬಿಟ್ಟರೆ ರಿಜ್ವಾನ್ ಭಾಳ ಪ್ರಮುಖ ಸ್ಥಾನದಲ್ಲಿ ಇರಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯರ ಲೆಕ್ಕಾಚಾರ ಆಗಿತ್ತು. ಶನಿವಾರ ಅಂದರೆ 2 ದಿನಗಳ ಹಿಂದೆ ರಿಜ್ವಾನ್ ಅವರು ಭಾಳ ಸ್ಪಷ್ಟವಾಗಿ ಕಾವೇರಿ ನಿವಾಸದಲ್ಲಿ, ಸಿದ್ದರಾಮಯ್ಯರ ನಿವಾಸದಲ್ಲಿ ಮಾಧ್ಯಮ ಸ್ನೇಹಿತರುಗಳ ಮುಂದೆ ಭಾಳ ಸ್ಪಷ್ಟವಾಗಿದ್ದರು. ಸಂಪುಟದಲ್ಲಿ ನಾನು ಇರ್ತೇನೆ, ಹೇಗಿರ್ತೇನೆ ಅಂತಕ್ಕಂಥದ್ದು ವಿವರವಾಗಿ ಆಫ್ ದ ರೆಕಾರ್ಡ್ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದರು. ಅಲ್ಲಿ ಕನ್ಫರ್ಮ್ ಆಗಿತ್ತು ರಿಜ್ವಾನ್ ಅವರು ಭಾಳ ಪ್ರಮುಖವಾಗಿ ಸಂಪುಟದಲ್ಲಿ ಇರ್ತಾರೆ ಅಂತಕ್ಕಂಥದ್ದು. ಆದರೆ ಆ ಸಂದರ್ಭದಲ್ಲಿ ಜಮೀರ್ ಅವರ ಹೆಸರು ಭಾಳ ಚರ್ಚೆ ಆಗ್ತಾ ಇರಲಿ, ಅಂದರೆ ಬೇರೆ ಬೇರೆ ರೀತಿಯ ಚರ್ಚೆ ಇರ್ತದೆ, ಇಲ್ಲ ಅವರು ಯಾಕೆ ಕೊನೆಗಳಿಗೆ ಕ್ಷಮೆ ಕೇಳಿದ್ರು, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾಯಿತ್ತು. ಒಟ್ಟಾರೆ ಈಗ ಕೆಲ ನಿಮಿಷಗಳ ಮೊದಲು ರಿಜ್ವಾನ್ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ರು. ನನಗೆ ತುಂಬ ಅವಕಾಶಗಳನ್ನು ಸಿದ್ದರಾಮಯ್ಯರು ಕೊಡಿಸಿದ್ರು, ಈಗಲೂ ಕೂಡ ನನಗೆ ತುಂಬ ಅವಕಾಶಗಳನ್ನು ಕೊಡಿಸಿದ್ದಾರೆ. ಈಗ ಸಂಪುಟದ ಬರಲಿಕ್ಕೆ ಅವರ ಭಾಳ ಮುಖ್ಯವಾಗಿ ಅವರ ಸಹಾಯವೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ರಿಜ್ವಾನ್ ಅವರು ಈಗ ಕೆಲ ನಿಮಿಷಗಳ ಮೊದಲು ಹೇಳಿದ್ರು. ಅಲ್ಲಿಗೆ ಕನ್ಫರ್ಮ್ ಆಗ್ತಾ ಇರತಕ್ಕಂಥ ರಿಜ್ವಾನ್ ಅವರ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿರ್ತಕ್ಕಂಥದ್ದು. ಇನ್ನುಳಿದ ಹಾಗೆ ಬೇರೆ ಬೇರೆ ಹೆಸರುಗಳನ್ನು ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡೋದು. ಅದರಲ್ಲಿ ಮುಖ್ಯವಾಗಿ ಪುಟ್ಟರಂಗ ಶೆಟ್ಟಿ ಅವರದ್ದು. ಪುಟ್ಟರಂಗ ಶೆಟ್ಟಿ ಅವರನ್ನ ಈ ಹಿಂದಲೂ ಕೂಡ ಪ್ರಸ್ತಾಪ ಮಾಡಿದ್ರು. ನಾವು ಹಲವು ಡಿಬೇಟ್ಗಳಲ್ಲಿ ಚರ್ಚೆ ಕೂಡ ಮಾಡಿದ್ರಿ. ಅವರ ಹೆಸರನ್ನು ಕೂಡ ಈಗಾಗಲೇ ಸಂಪುಟಕ್ಕೆ ಸೇರ್ಪಡೆ ಆಗಿದೆ. ಇನ್ನೊಂದು ಬಹಳ ಪ್ರಮುಖ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಸವರಾಜ ಶಿವಣ್ಣವರ ಹೆಸರನ್ನು ಕೂಡ ಸಿದ್ದರಾಮಯ್ಯರು ಹೈಕಮಾಂಡ್ ಮಟ್ಟದಲ್ಲಿ ಹೇಳಿದರು. ಅವರ ಹೆಸರು ಆಗದೇ ಇರತಕ್ಕಂಥದ್ದಕ್ಕೆ ಸಿದ್ದರಾಮಯ್ಯರು ತೀವ್ರವಾಗಿರ್ತಕ್ಕಂಥ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆಂತಂದರೆ ವಿಧಾನ ಪರಿಷತ್ ಒಳಗಡೆ 2 ಕುರುಬರು ಇರತಕ್ಕಂಥದ್ದು ಸರಿಯಾಗಿರ್ತಕ್ಕ ಸಂದೇಶವನ್ನು ಕೊಡೋದಿಲ್ಲ. ಬದಲಾಗಿ ಒಂದು ಕುರುಬ ಉತ್ತರ ಕರ್ನಾಟಕ ಭಾಗದವರು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಶಿವಣ್ಣವರ ಹೆಸರನ್ನು ಬಹಳ ಪ್ರಮುಖ ಪ್ರಸ್ತಾಪ ಮಾಡಿದ್ದೆ ನಾನು. ಆದರೆ ಗಾಯತ್ರಿ ಸಾಂತೇಗೌಡರ ಹೆಸರನ್ನು ಯಾಕೆ ಇಲ್ಲಿ ಬಂತು ಅಂತಕ್ಕಂಥದ್ದು, ಇದರ ಹಿಂದಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ಅರಿಯುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಡ್ರಾಮಾಗಳಲ್ಲಿ ಅವರು ಇದನ್ನೇ ಬಹಳ ಪ್ರಮುಖವಾಗಿ ಹೇಳಿದ್ವಿ. ಆನಂದ್ ಅವರೇ, ಸಿದ್ದರಾಮಯ್ಯನವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರದೇ ಇರ್ಲಿಕ್ಕೆ ಕಾರಣನೇ ಶಿವಣ್ಣವರನ್ನ ಮಾಡದೇ ಇದ್ದದ್ದ? ಶಿವಣ್ಣ ಅಷ್ಟೇ ಅಲ್ಲ, ಶಿವಣ್ಣ ಸೇರಿದ ಕೆಲವು ಪ್ರಮುಖರ ಹೆಸರುಗಳನ್ನು ಅವರು ಬಹಳ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಿದ್ರು. ಒಂದು, ಅವರು ಗಾಯತ್ರಿ ಸಾಂತೇಗೌಡರ ಹೆಸರನ್ನ ಶಿವಣ್ಣವರ ಬದಲಾಗಿ ಹಾಕಿರ್ತಕ್ಕಂಥ ಕುರುಬ ಸಮುದಾಯ, ಅದು ವಿಧಾನ ಪರಿಷತ್ನಲ್ಲಿ 2 ಕುರುಬ ಇರತಕ್ಕಂಥ ಸೂಕ್ತ ಅಲ್ಲ, ಸಂದೇಶ ಬೇರೆ ಹೋಗುತ್ತೆ. ಶಿವಣ್ಣವರು ಕೊಡಬೇಕಾಗಿತ್ತು ಅನ್ನೋದು ಸಿದ್ದರಾಮಯ್ಯರ ಒಟ್ಟಾರೆ ಅಭಿಪ್ರಾಯ. ಅವರು ಗಾಯತ್ರಿ ಸಾಂತೇಗೌಡರ ಭೇಟಿಯ ಸಂದರ್ಭದಲ್ಲೂ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಈ ರೀತಿಯಾಗಿ ಈಗ ಪ್ರಸ್ತಾಪ ಮಾಡ್ತಿರೋ ವಿಚಾರ ಹೈಕಮಾಂಡ್ ಗಮನಕ್ಕೆ ಹೋಗಿದೆ. ಇಷ್ಟಾಗಿಯೂ ಕೂಡ ನಿಮ್ಮನ್ನು ಸಂಪುಟದಲ್ಲಿ ಇಟ್ಕೊಂಡಿದ್ದೆ, ಆದರೆ ಸಹಜವಾಗಿ ಇದು ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕಾರಣ ಅಂತಕ್ಕಂಥ ನಾನು ಅರಿಬೇಕಾಗತ್ತೆ. ಹಾಗಾಗಿ ನಾನು ಇದಕ್ಕೆ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದ ಪ್ರಮಾಣೋಚನ ಕಾರ್ಯಕ್ರಮದಲ್ಲಿ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಬೆಳಗ್ಗೆನೆ ಹೇಳಿದ್ರು. ಬಳಿ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಈ ಬಗ್ಗೆ ಆನಂದ್, ಈ ಹೆಸರು ಹಾಕ್ಸಿದ್ದಾರೆ ಗಾಯತ್ರಿ ಶಾಂತೇಗೌಡರದು. ಈಗ ಒಬ್ಬ ಕುರುಬರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವ್ರಿಗೆ ಸೆಡ್ ಹೊಡಿಲಿಕ್ಕೆ ಒಂದು ಕುರುಬ ಹೆಸರನ್ನು ನಾವು ಕೊಡ್ತಿದ್ದೀವಿ ಅನ್ನುವ ರೀತಿಯಲ್ಲೇ ಸೇರ್ಪಡೆ ಆಗಿರಬೇಕು. ಗಾಯತ್ರಿ ಶಾಂತೇಗೌಡರ ಹೆಸರು ಸೇರ್ಪಡೆ ಆಗಿರಬೇಕಾದ್ರೆ ಐದರ್ ಮಲ್ಲಿಕಾರ್ಜುನ್ ಖರ್ಗೆ, ಡಿ ಕೆ ಶಿವಕುಮಾರೇ ಹೆಸರು ಸೇರ್ಪಡೆ ಮಾಡಿಸಿರ್ಬೇಕು. ಇಲ್ಲಾಂದರೆ ಗಾಯತ್ರಿ ಶಾಂತೇಗೌಡರ ಹೆಸರು ಅಂದರೆ ಈಗ ಮಹಿಳೆಯರ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಮೋಟಮ್ಮನವರ ಮಗಳು ಇಲ್ಲ, ನಯನ ಮೋಟಮ್ಮ ಇಲ್ಲ, ಆರತಿ ಕೃಷ್ಣ ಇಲ್ಲ, ರೂಪಾ ಶಶಿಧರ್ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಪ್ಪ ಮಂತ್ರಿಯಾಗಿದ್ದಾರೆ. ಲತಾ ಅವರೇನು MP ಪ್ರಕಾಶ್ ಮಗಳಿದ್ದಾರೆ, ಅವರು ಸಹ ಸದಸ್ಯ, ಅವರೇನು ಕಾಂಗ್ರೆಸ್ನ ಟಿಕೆಟ್ ಮೇಲೆ ಆರಿಸ್ ಬಂದಿಲ್ಲ. ಹೀಗಿರುವಾಗ ಗಾಯತ್ರಿ ಶಾಂತೇಗೌಡರ ಹೆಸರು ಈ ರೀತಿ ಸೇರ್ಪಡೆ ಆಗಬೇಕಾದ್ರೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ಯಾರು ಸೇರಿಸಿದ್ರು ಆ ಹೆಸರನ್ನು? ಅದು ಪಾಲಿಟಿಕ್ಸ್ ನಡೆದಿರ್ಬೇಕಲ್ಲ. ಎಸ್, ಇದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಎಸ್, ಖಂಡಿತವಾಗಲೂ ಕೂಡ ಇದೇ ಪಾಲಿಟಿಕ್ಸ್ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಶಿವಣ್ಣವರ ಹೆಸರನ್ನು ಪ್ರಸ್ತಾಪ ಮಾಡಿ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು, ಆದರೆ ಅವ್ರಿಗೆ ಕೊಡಲಿಲ್ಲ. ಅವರ ಹೆಸರನ್ನು ತೆಗೆದು ಗಾಯತ್ರಿ ಸಾಂತೇಗೌಡರ ಹೆಸರನ್ನು ಮಲ್ಲಿಕಾರ್ಜುನ್ ಖರ್ಗೆ ಕ್ಯಾಂಪ್ ಹಾಕಿದೆ ಅಂತಕ್ಕಂಥ ಚರ್ಚೆ ಇರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥ ಹೆಸರನ್ನು ಕೈಬಿಟ್ಟು ಅವ್ರದೇ ಸಮುದಾಯದ ಹೆಸರುಗಳನ್ನು ಕಾಯಿನ್ ಮಾಡೋದ್ರ ಮೂಲಕ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕುಗ್ಗಿಸುವಂಥ ಪ್ರಯತ್ನ ಈ ಮೂಲಕ ನಡೆದಿದೆ ಅಂತಕ್ಕಂಥ ಚರ್ಚೆ ಈಗ ಕಾವೇರಿ ಅಂಗಳದ ಒಳಗಡೆ ಇರತಕ್ಕಂಥದ್ದು. ಹಾಗಾಗಿ ಇದು ಹೈಕಮಾಂಡ್ಗೆ ಇದರ ಅರಿವಿದ್ದೇ ಈ ಹೆಸರುಗಳನ್ನು ಹಾಕುವಂಥ ಪ್ರಯತ್ನವನ್ನು ಪಟ್ಟಿಯಲ್ಲಿ ಮಾಡಲಾಗಿತ್ತು. ಅಂತಿಮವಾಗಿ ಸಿದ್ದರಾಮಯ್ಯರ ಕೋಪದ ಕಾರಣಕ್ಕಾಗಿ ಅವರ ಹೆಸರನ್ನು ಡ್ರಾಪ್ ಮಾಡಲಾಗಿದೆ. ಈಗ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಹೇಳ್ತಕ್ಕಂಥ ಹೆಸರುಗಳನ್ನು ಹಾಕ್ತಾರಾ? ಈಗ ಸಿದ್ದರಾಮಯ್ಯವ್ರು ಹೇಳ್ತಾ ಇರುವಂಥದ್ದು ಉಮಾಶ್ರೀಯವ್ರಿಗೆ ಕೊಡಿ ಅಂತಕ್ಕಂಥದ್ದು. ಅಂದರೆ ಈಗ ಮತ್ತೊಂದು ಕುರುಬ ಕೊಡ್ಲಿಕ್ಕೆ ಆಗೋಲ್ಲ, ಯಾಕಂತಂದರೆ ಮಹಿಳೆ ಒಬ್ಬರು ಇರಲೇಬೇಕು ಸಂಪುಟದೊಳಗಡೆ. ಹಾಗಾಗಿ ಇನ್ನೊಂದು ಮಹಿಳೆ ಅಂತಂದರೆ ಉಮಾಶ್ರೀ ಕೊಡಿ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಇವತ್ತು ಮಧ್ಯಾಹ್ನ ಹೈಕಮಾಂಡ್ ಗಮನಕ್ಕೆ ಗಾಯತ್ರಿ ಸಾಂತೇಗೌಡರ ಸಂಪುಟ
ಅಂದ್ರೆ ಇಷ್ಟರ ಮಟ್ಟಿಗೆ ವಿರೋಧ ಹೋಗುತ್ತೆ. ಆನಂದ್ ಸೇರಿಸಿದವರು ಕೂಡ ಅಡ್ಡಕತ್ರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಲುಕಿಸೋ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಗೊತ್ತು ಗಾಯತ್ರಿ ಶಾಂತೇಗೌಡರ ಬದಲಿಗೆ ಬಸವರಾಜ ಶಿವಣ್ಣವ್ರು ಬರಲ್ಲ, ಬಂದರೆ ಒಬ್ಬ ಮಹಿಳೆ ಬರಬೇಕು, ಯಾಕಂದರೆ ಮಹಿಳಾ ಪ್ರಾತಿನಿಧ್ಯ ಸಂಪುಟದಲ್ಲಿಲ್ಲ. ಅಂದರೆ ಸಿದ್ದರಾಮಯ್ಯನವರು ಒಬ್ಬ ಕುರುಬ ಮಹಿಳೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಿದ್ರು, ಅದನ್ನೂ ತಡೆದಂಗಾಯಿತು. ಶಿವಣ್ಣವರ ಒಳಗಡೆ ಬರದಂಗೂ ತಡೆದಂಗಾಯಿತು. ಈ ಕಡೆ ಉಮಾಶ್ರೀ ಅವರ ಹೆಸರು ಸೇರಿಸಬೇಕು ಅಂತಕ್ಕಂಥ ಒತ್ತಡ ಹೆಚ್ಚಿದಾಗ ಸಹಜವಾಗಿ ವಿಧಾನ ಪರಿಷತ್ತಿಂದ ಯಾಕೆ ಬರಬೇಕು, ವಿಧಾನಸಭೆಯಿಂದ ಬರಬೇಕಾಗತ್ತೆ ಅನ್ನುವ ಒಟ್ಟಾರೆ ರಾಜಕಾರಣವನ್ನು ನೋಡಿದಾಗ ನನಗೆ ಹಂಗೆ ಅನಿಸುತ್ತೆ. ಎಸ್, ಖಂಡಿತವಾಗಲೂ ಕೂಡ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಇವತ್ತು ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಹೋಗದೇ ಇರುವಂಥದ್ದು. ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನಾಳೆ ಬೆಳಗ್ಗೆ ಎದ್ದರೆ ಸಿದ್ದರಾಮಯ್ಯ ನೀಡಬಹುದು. ಆದರೆ ಒಂದಂತೂ ಸ್ಪಷ್ಟ ಆಗಿದೆ, ನಮ್ಮ ಗಮನಕ್ಕೆ ಬರದೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಅದರ ಹಿಂದಿರ್ತಕ್ಕಂಥ ರಾಜಕಾರಣದ ಹಿನ್ನೆಲೆಯಲ್ಲಿ ಮುಂದೆ ಏನಾಗಬಹುದು ಅಂತಕ್ಕಂಥ ಒಟ್ಟಾರೆ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯರು ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅವರು ಹೆಸರನ್ನು ಕಟ್ ಮಾಡಿಸಿದ್ದಾರೆ. ಅಂತಿಮವಾಗಿ ಪ್ರಮಾಣವಚನ ಕೂಡ ಹೋಗಿಲ್ಲ. ಸೊ ಹಾಗಾಗಿ ಈಗ ನಾವು ಇನ್ನೊಬ್ಬ ಪುರುಷರನ್ನು ಅಲ್ಲಿ ಸಂಪುಟದೊಳಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಓರೋ ಮಹಿಳೆ ಬೇಕೇ ಬೇಕಾಗುತ್ತೆ. ಓರೋ ಮಹಿಳೆ ಅಂತಂದರೆ ಒಂದೊಮ್ಮೆ ವಿಧಾನ ಪರಿಷತ್ ಕೊಡೋದಾದರೆ ಉಮಾಶ್ರೀ ಮಾದರಿ ಕೊಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಈ ಹೆಸರನ್ನು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲವೂ ಕೂಡ ರಾಜಕಾರಣದ ಆ್ಯಂಗಲಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಜಿತ್ ಅವರು ಹೇಳಿದಾಗೆ ಸಿದ್ದರಾಮಯ್ಯವರು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಲವು ಹೆಸರುಗಳನ್ನು ಹೈಕಮಾಂಡ್ ಪರಿಗಣಿಸದೇ ಇರತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥ ಒಂದು ಪುಟ್ಟರಂಗ ಶೆಟ್ಟಿ ಅವರ ಹೆಸರಿರ್ಬೋದು, ಸೊ ಅದನ್ನು ಸಂಪುಟದ ಒಳಗಡೆ ತರ್ತಕ್ಕಂಥ ಪ್ರಯತ್ನ ಕೂಡ ಆಗಿದೆ. ರಿಜ್ವಾನ್ ಅವರ ಹೆಸರು ಬಗ್ಗೆ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು, ಅವರ ಹೆಸರಿಗೆ ಬಂದಿದೆ. ಯಾಕಂದರೆ ಜಮೀರ್ ಅಹ್ಮದ್ ಅವರ ಬಗ್ಗೆ ಸಿದ್ದರಾಮಯ್ಯವರಿಗೆ ಒಂದಷ್ಟು ಗ್ಯಾಪ್ ಸೃಷ್ಟಿಯಾಗಿತ್ತು. ಆನಂದ ಜಮೀರ್ ಅಹ್ಮದ್ ಖಾನ್ ಇಲ್ಲ ಹೆಸರು ಆನಂದ್, ಹಾಗೆ ಒಂದು ಅಡಿಷನ್ ಹೇಳ್ತೀನಿ. ನೀವು ಅವಾಗ ಅಂತಿದ್ರಿ ಇಲ್ಲ ಡಿ ಕೆ ಶಿವಕುಮಾರ್ ತನ್ವೀರ್ ಸೇಠ್ರಿಗೆ ಹೇಳಿದರು ಅನದರ್ ಪವರ್ ಸೆಂಟರ್. ಸಿದ್ದರಾಮಯ್ಯನವ್ರು ಇದ್ದಾಗ ಅನದರ್ ಪವರ್ ಸೆಂಟರ್ ಓಕೆ ರೀ, ಅವ್ರಿಗೆ ಈಗ ಯತೀಂದ್ರ ವಿರುದ್ಧ ಏನು ಪವರ್ ಸೆಂಟರ್ ಬೇಕಾಗಿಲ್ಲ. ಬಟ್ ಅವ್ರ ಪವರ್ ಸೆಂಟರ್ ನೋಡಿ, ಬೆಳಗಾವಿಯಲ್ಲಿ ಜಾರಕಿಹೊಳಿ ವಿರುದ್ಧ ಒಂದು ಪವರ್ ಸೆಂಟರ್ ಕ್ರಿಯೇಟ್ ಮಾಡಿದ್ರು ಅವರು. ಅಪ್ಪಿ ತಪ್ಪಿ ಏನಾದರೂ ಲಕ್ಷ್ಮಣ್ ಸವದಿಗೆ ಸಹಕಾರ ಇಲಾಖೆ ಕೊಟ್ಟರೆ ನಿಮ್ಗೆ ಬೆಳಗಾವಿದ ಜಿಲ್ಲೆಯ ಮಜಾನೇ ಬೇರೆ, ಮಜಾ ಅನ್ನಲ್ಲ ನಾನು, ಕುತೂಹಲದ ರಾಜಕಾರಣ ಶುರು ಆಗುತ್ತೆ. ಮುಂದಿನ ಅವ್ರು ನೋಡಿ ಹೆಂಗೆ ಯೋಚನೆ ಹರಿಪ್ರಸಾದ್ ವಿರುದ್ಧ ಅವರು ಮಧು ಬಂಗಾರಪ್ಪ ಅವ್ರನ್ನ ಸಂಪುಟಕ್ಕೆ ತಂದೇ ಬಿಟ್ರು. ಕಳೆದ ಬಾರಿ ಹರಿಪ್ರಸಾದ್ ಬೇಡ ಅಂತ ತಂದಿದ್ರು, ಈಗ ಹರಿಪ್ರಸಾದ್ ಅಧ್ಯಕ್ಷರಾಗಿದ್ದಾರೆ, ಇನ್ನೊಬ್ಬರು ಇಡಿಗರ ಬೇಕು ಅಂತ ತಂದರು. ಅವರು ನೆಕ್ಸ್ಟ್ ಪವರ್ ಸೆಂಟರ್ ಅವ್ರು ಹೆಂಗೆ ಯೋಚನೆ ಮಾಡ್ತಿರಬಹುದು ಅನ್ಸುತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ಅಜಯ್ ಸಿಂಗ್ರನ್ನ ಪ್ರಿಯಾಂಕ್ ಖರ್ಗೆ ಎಷ್ಟೇ ಹತ್ತಿರ ಇದ್ದರೂ ಕೂಡ ಅಜಿತ್, ಮುಂದಿನ ರಾಜಕಾರಣ ಕಾಂಗ್ರೆಸ್ನಲ್ಲಿ ಗಿರಿಕಿ ಹೊಡೆಯೋದು ಯಾರ್ಯಾರು ಸುತ್ತ? ಡಿ ಕೆ ಶಿವಕುಮಾರ್, ಜಮೀರ್ ಅಹ್ಮದ್ ಖಾನ್, ರಿಜ್ವಾನ್ ಅರ್ಷದ್ ಇದ್ದಾರೆ, ಅಲ್ಲಿ ಬಂದರು ಆಲ್ರೆಡಿ. ಅಲ್ವಾ? ಈ ಜಮೀರ್ ಸಿದ್ದರಾಮಯ್ಯನವರ ಬೆಂಬಲ ಇಲ್ಲದ ಕೆ ಸಿ ವೇಣುಗೋಪಾಲ್ ಬೆಂಬಲದೊಂದಿಗೆ ಬಂದಿರತಕ್ಕಂಥ ಜಮೀರ್ ಅಹ್ಮದ್ ಖಾನ್. ಕರೆಕ್ಟ್. ರಿಜ್ವಾನ್ ಅರ್ಷದ್ ಆಲ್ರೆಡಿ ಬೆಂಗಳೂರಿನಲ್ಲಿ ಒಬ್ಬರು ಬಂದರು. ಪ್ರಿಯಾಂಕ್ ಖರ್ಗೆ ನೆಕ್ಸ್ಟ್ ವಾಟ್ ಎವರ್ ಇಟ್ ಮೇ ಬಿ 3-4 ಜನರಲ್ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ಬರು ಇರ್ತಾರೆ. ಅವ್ರಿಗೊಂದು ಪವರ್ ಸೆಂಟರ್ ಅಜಯ್ ಸಿಂಗ್ ಕೂಡ ಈ ಬಾರಿ ಮಂತ್ರಿಮಂಡಲದಲ್ಲಿ ಬಂದರು. ಅಂದರೆ ಮುಂದಿನ ರಾಜಕಾರಣ ದೃಷ್ಟಿ ಚೆಕ್ಮೇಟ್ ಇಡಬೇಕಲ್ಲ ಆಗಿದೆ. ನ್ಯಾಚುರಲಿ ಎಲ್ಲ ಮುಖ್ಯಮಂತ್ರಿಗಳು ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಕೂಡ ಮಾಡಿದ್ದಾರೆ. ಎಸ್. ಆನಂದ್ ಜಮೀರ್ ಬಗ್ಗೆ ಮಾತಾಡ್ತಿದ್ವಿ ನಾವು. ಎಸ್, ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಅಂತಂದರೆ 3 ದಿನಗಳ ಹಿಂದೆ ಜಮೀರ್ ಅಹ್ಮದ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಕ್ಷಮೆ ಕೇಳುವಂಥ ಪ್ರಯತ್ನ ಮಾಡಿದರು. ಆ ಕ್ಷಮೆ ಕೇಳ್ತಾ ಇರತಕ್ಕಂಥ ಅದು ಸನ್ನಿವೇಶದ ಹಿಂದೆ ಒಂದಷ್ಟು ರಾಜಕೀಯವಾಗಿರ್ತಕ್ಕಂಥ ಲೆಕ್ಕಾಚಾರ ಕೂಡ ಇತ್ತು. ಅವರು ಅದನ್ನು ಯಾರಿಗೆ ಆ ಸಂದೇಶ ತಲುಪಿಸಬೇಕಾಗಿತ್ತು ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದರು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು, ಶರಣರಾಗಿದ್ದರು. ಆ ರೀತಿಯಾಗಿರ್ತಕ್ಕಂಥ ಹೇಳಿಕೆ ಕೊಡೋದ್ರ ಮೂಲಕ ಒಂದು ರೀತಿ ಶರಣಾಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಾ ಅಂತಕ್ಕಂಥ ಚರ್ಚೆ ಇತ್ತು. ಅಂತೂ ಇಂತೂ ಈಗಾಗಲೇ ಜಮೀರ್ ಅಹ್ಮದ್ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಜಮೀರ್ ಅಹ್ಮದ್ ಅವರ ಸೇರ್ಪಡೆಗೆ ಸಹಜವಾಗಿ ಸಿದ್ದರಾಮಯ್ಯವರು ಅಷ್ಟು ಆಸಕ್ತಿಯಿಂದ ಅವರು ಬರಬೇಕು ಅಂತಕ್ಕಂಥ ಅಭಿಪ್ರಾಯ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರಿಂದ ದೂರ ಇರತಕ್ಕಂಥ ಅಥವಾ ಒಂದಷ್ಟು ರಿಜ್ವಾನ್ದವರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಇನ್ನೊಬ್ಬ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿಯನ್ನು ಪ್ರೊಜೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟ ಆಗಿದೆ. ಹಾಗಾಗಿ ಜಮೀರ್ ಅಹ್ಮದ್ ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಮುಸ್ಲಿಂ ನಾಯಕತ್ವ ಅಂತಕ್ಕಂಥದ್ದು ಅಂದರೆ ಅವರಲ್ಲೇ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಜಮೀರ್ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತಕ್ಕಂಥ ಕೂಡ ಭಾಳ ಪ್ರಮುಖ. ಯಾಕಂದರೆ
ಜಮೀರ್ ಅಹ್ಮದ್, ರಿಜ್ವಾನ್, ಸಲೀಂ ಅಹ್ಮದ್ ಇವರ ದೃಷ್ಟಿಯಲ್ಲಿ ನೋಡಿದಾಗ ಇರೋ ಎಲ್ಲ ನಾಯಕರಲ್ಲೂ ಕೂಡ ಜಮೀರ್ ಅಹ್ಮದ್ ಮುಸ್ಲಿಂ ನಾಯಕತ್ವವನ್ನು ತಮ್ಮಲ್ಲೇ ಉಳಿಸ್ಕೊಳ್ತಕ್ಕಂಥ ಎಲ್ಲ ಚಾಕಚಕ್ಯತೆ ಅವರಲ್ಲಿದೆ ಮತ್ತು ಆಸಕ್ತಿಯೂ ಕೂಡ ಅವರಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಭಾಳ ಪ್ರಮುಖವಾಗಿರುವಂಥ ವಿಚಾರ. ಹಾಗಾಗಿ ಜಮೀರ್ ಅಹ್ಮದ್ ಮುಸ್ಲಿಂ ನಾಯಕತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇನ್ನಷ್ಟು ಗಟ್ಟಿಯಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಇನ್ನೊಂದು ಪ್ಯಾರಲಲ್ ಆಗಿ ರಿಜ್ವಾನ್ ಅವರು ಇದ್ದಾಗ ಸಹಜವಾಗಿ ಯಾವುದೇ ಕಾರಣಕ್ಕೂ ಹಂಚಿಕೆ ಆಗ್ತಕ್ಕಂಥ ಅವಕಾಶಗಳು ಸೃಷ್ಟಿಯಾಗಬಾರ್ದು. ಹಾಗಾಗಿ ಒಂದಷ್ಟು ತಪ್ಪುಗಳನ್ನು ಇನ್ನು ಮುಂದೆ ಮಾಡಿದ ಹಾಗೆ ಜಮೀರ್ ಅಹ್ಮದ್ ಅವರು ತಮ್ಮ ಆ ನಾಯಕತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆ ಈಗ ಕಾಂಗ್ರೆಸ್ ಅಂಗಳದಲ್ಲಿ ಕೇಳಿಬರ್ತದೆ. ಒಟ್ಟಲ್ಲಿ ಜಮೀರ್ ಅಹ್ಮದ್ ಅವರ ಸೇರ್ಪಡೆ ಯಾರಿಗೆ ಇಷ್ಟ ಆಗಿದೆಯೋ ಅಥವಾ ಯಾರಿಗೆ ಇಷ್ಟ ಆಗಿಲ್ಲೋ ಮುಖ್ಯ ಅಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಜಮೀರ್ ಅಹ್ಮದ್ ಅವರ್ತಕ್ಕಂಥ ಶಕ್ತಿ ಅಗತ್ಯ ಮತ್ತು ಅನಿವಾರ್ಯ ಆಗಿತ್ತು. ಹಾಗಾಗಿ ಅವ್ರನ್ನ ಉಳಿಸ್ಕೊಂಡು ಇನ್ನೊಂದು ಮುಸ್ಲಿಂ ನಾಯಕರಿಗೆ ಅವಕಾಶ ಕೊಡೋದ್ರ ಮೂಲಕ ಮುಂಬರ್ತಕ್ಕ ದಿನಗಳಲ್ಲಿ ರಾಜಕಾರಣದ ಬೇರೆ ಬೇರೆ ಹಂತಗಳಲ್ಲಿ ಜಮೀರ್ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಈ ಹಂತದಲ್ಲೇ ಮಾಡಲಾಗಿದೆಯಾ ಮತ್ತು ಆ ಮೂಲಕ ಸಿದ್ದರಾಮಯ್ಯ ಏನಾದರೂ ಕೂಡ ಅದಕ್ಕೆ ಪುಷ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರ, ಈ ಎಲ್ಲ ಚರ್ಚೆಗಳು ಕೂಡ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಯಾರ್ಯಾರು ಎಷ್ಟರ ಮಟ್ಟಿಗೆ ಎಷ್ಟು ಆಸಕ್ತಿಯಿಂದ ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಸರ್ಕಾರದ ಕೆಲಸದ ಜೊತೆಗೆ ಪಕ್ಷದ ಒಳಗಡೆ ಮತ್ತು ಸಮುದಾಯದ ಒಳಗಡೆ ಗಟ್ಟಿಯಾಗಿ ತಮ್ಮ ನಾಯಕತ್ವವನ್ನು ಹೇಗೆ ರೂಪಿಸ್ಕೊಳ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಜಿತ್, ಪ್ರಶಾಂತ್, ದಿನೇಶ್ ಗುಂಡೂರಾವ್ ಕಥೆ ಏನು? ಬ್ರಾಹ್ಮಣ ರಿಪ್ರೆಸೆಂಟೇಷನ್ ಇಲ್ಲ, ಆಗಲಿಲ್ಲ. ಸ್ಪೀಕರ್ ಸ್ಥಾನಕ್ಕೆ ಕನ್ಸಿಡರ್ ಮಾಡಲಾಗ್ತಾ ಇದೆ ಅಂತಿತ್ತು, ಅದು ಆಗಿಲ್ಲ. ಅಲ್ಲ, ಸ್ಪೀಕರ್ ಸ್ಥಾನಕ್ಕೆ ಎಚ್ ಕೆ ಪಾಟೀಲ್, ದಿನೇಶ್ ಗುಂಡೂರಾವ್ ಹೆಸರು ಇತ್ತು, ಹೌದು. ಬಟ್ ಜಿ ಎಸ್ ಪಾಟೀಲ್ ಒಂದು ದೊಡ್ಡ ನಿಯೋಗ, ಭಾಳ ದೊಡ್ಡ ಋಣದಿಂದ ಕರ್ಕೊಂಡು ಬಂದರು ಜನರನ್ನು. ಜಿ ಎಸ್ ಪಾಟೀಲ್ರಿಗೆ ಪದೇ ಪದೇ ಕೈ ತಪ್ತಾ ಇತ್ತು ಎಚ್ ಕೆ ಪಾಟೀಲ್ ಕಾರಣದಿಂದ. ಹಿಂದೆ ಕೆ ಬಿ ಕೋಳಿವಾಡ್ರು ಮತ್ತು ಅಲ್ಲಿ ಕೆ ಬಿ ಕೋಳಿವಾಡ್ರು ಮಂತ್ರಿ ಆಗ್ತಾಯಿದ್ರು, ಇಲ್ಲಿ ಎಚ್ ಕೆ ಪಾಟೀಲ್ರು ಆಗ್ತಾಯಿದ್ರು. ಹೀಗಾಗಿ ಜಿ ಎಸ್ ಪಾಟೀಲ್ರಿಗೆ ಎಂದೂ ಅವಕಾಶನೇ ಸಿಗ್ತಾ ಇರಲಿಲ್ಲ ರೆಡ್ಡಿಗಳು. ಆ ಕಾರಣ ಈಗ ಅಲ್ಲಿ ಬಸವರಾಜ ರಾಯರೆಡ್ಡಿ ರೆಡ್ಡಿ ಲಿಂಗಾಯತರನ್ನ ಮಂತ್ರಿ ಮಾಡಿರೋದ್ರಿಂದ ಜಿ ಎಸ್ ಪಾಟೀಲ್ ಏನು ರೆಡ್ಡಿ ಇದ್ದಾರೆ ಅವರನ್ನು ಸ್ಪೀಕರ್ ಮಾಡಲಾಯಿತು. ಎಚ್ ಕೆ ಪಾಟೀಲ್ರದ್ದು ಏನು ಮುಂದೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರು ಎಲ್ಲೂ ಬಹಿರಂಗವಾಗಿ ಬಂದು ಮಾತಾಡುವಂಥವ್ರಲ್ಲ. ಬಟ್ ದಿಲ್ಲಿಗೆ ಹೋಗಿಲ್ಲ ಅವರು. ದಿಲ್ಲಿಗೆ ಹೋಗಿದ್ರು ಅಲ್ಲ, ಈಗ ಹೋಗಿ ಲಾಬಿ ಭಾಳ ಲಾಬಿ ಏನು ಮಾಡಿಲ್ಲ. ದಿನೇಶ್ ಗುಂಡೂರಾವ್ ಅವರು ಕೂಡ ಫಸ್ಟ್ ಪಟ್ಟಿಯಲ್ಲೇ ಕೈ ಬಿಟ್ಟಾಗ ದಿನೇಶ್ ಗುಂಡೂರಾವ್ ಮತ್ತು ಎಚ್ ಕೆ ಪಾಟೀಲ್ರಿಗೆ ಸ್ಪಷ್ಟತೆ ಇತ್ತು ಅಂತ ಅನ್ಸುತ್ತೆ ನನಗೆ. ನಾವೇನು ಎರಡನೇ ಪಟ್ಟಿಯಲ್ಲಿ ಸ್ಥಾನ ಬರಲ್ಲ ಅಂತಕ್ಕಂಥದ್ದು. ದಿನೇಶ್ ಗುಂಡೂರಾವ್ ಅವಕಾಶ ಇದೆ, ಪಾರ್ಟಿ ಆರ್ಗನೈಸೇಷನ್ನಲ್ಲಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಎಲ್ಲ ಮಾಡ್ತಕ್ಕಂಥ ಅವಕಾಶ ನಿಶ್ಚಿತವಾಗಿದೆ. ಬಟ್ ಎಚ್ ಕೆ ಪಾಟೀಲ್ರನ್ನ ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಬಟ್ ಜಮೀರ್ ಅಹ್ಮದ್ ಖಾನ್ ನನಗನ್ಸುತ್ತೆ ಅಜಿತ್, ಈ ಬಾರಿ ಜಮೀರ್ ಅಹ್ಮದ್ ಖಾನ್ ಪ್ಯೂರ್ಲಿ ಹೈಕಮಾಂಡ್ ಕೋಟಾದಿಂದ ಮಂತ್ರಿ ಆದರು ಅಂತ ನನಗನ್ಸುತ್ತೆ. ಡಿ ಕೆಗೆ ಏನಿತ್ತು ಅಂದರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ಲಬಾರ್ದು ಅನ್ನೋದಿತ್ತೆ ಹೊರತು ಜಮೀರ್ ಅಹ್ಮದ್ ಖಾನ್ ಆಗಬಾರ್ದು ಅಂತಿರಲಿಲ್ಲ. ಓಕೆ, ನೀವು ಇಡೀ ಮಂತ್ರಿಮಂಡಲದ ಒಂದು ಕಂಪೋಸಿಷನನ್ನು ಸೂಕ್ಷ್ಮವಾಗಿ ಗಮನಿಸಿ. ಪುಟ್ಟರಂಗ ಶೆಟ್ಟಿ ಅವರೇನು ಕ್ಯಾಬಿನೆಟ್ನಲ್ಲಿ ಗುದ್ದಾಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಮಾಡೋರಲ್ಲ, ಸಜ್ಜನ ವ್ಯಕ್ತಿ, ಉಪ್ಪಾರ ಸಮುದಾಯಕ್ಕೆ ಒಂದು ರಿಪ್ರೆಸೆಂಟೇಷನ್ ಕೊಟ್ಟರು. ಡಾಕ್ಟರ್ ಯತೀಂದ್ರ ಈಗೀಗ ಮಂತ್ರಿ ಆಗ್ತಿದ್ದಾರೆ ಅಂದರೆ ಕ್ಯಾಬಿನೆಟ್ನಲ್ಲಿ ಅವ್ರು ಹೇಳಿದ್ದೆ ಹಿಂಗೆ ಸಿದ್ದರಾಮಯ್ಯನವ್ರ ಥರದ ಏನು ವ್ಯಕ್ತಿತ್ವ ಅಲ್ಲ. ಚಲುವರಾಯಸ್ವಾಮಿ, ಬಾಲಕೃಷ್ಣ ಇಬ್ಬರು ಡಿ ಕೆ ಶಿವಕುಮಾರ್ ಪರವಾಗಿ ಓಪನ್ ಬ್ಯಾಟಿಂಗ್ ಆಡಿದವರು. ಚಲುವರಾಯಸ್ವಾಮಿ ಅಂತರೂ ಹೋಗಿ ಆದಿಚುಂಚನಗಿರಿ ಶ್ರೀಗಳ ಹೇಳಿಕೆ ಕೊಡಿಸಿದ್ದೇ ಚಲುವರಾಯಸ್ವಾಮಿ ಅಂತಾರೆ ಅನೇಕರು. ಓಕೆ. ಬಾಲಕೃಷ್ಣ ಫಸ್ಟ್ ವೋಕಲಿ ಬಂದು ಡಿ ಕೆ ಶಿವಕುಮಾರ್ ಆಗಬೇಕು ಮಂತ್ರಿ ಅಂತ ಹೇಳಿದವರು ಅಲ್ವಾ. ಈಗ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಏನು ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲ, ಹಂಗೆ ಡಿ ಕೆ ಶಿವಕುಮಾರ್ಗೆ ಆತ್ಮೀಯರು. ಕೃಷ್ಣ ಬೈರೇಗೌಡರು ಕೂಡ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ ಅನ್ನೋದು. ರಿಜ್ವಾನ್ ಅರ್ಷದ್ ಡಿ ಕೆ ಶಿವಕುಮಾರ್ ಬೆಂಬಲಿಗ ಅಂತ ಇತ್ತೀಚೆಗೆ ಗುರುತಿಸ್ಕೊಂಡು. ಹೌದು. ಡಾಕ್ಟರ್ ಜಿ ಪರಮೇಶ್ವರ್ ಯಾವಾಗಲೂ ಏನು ಗುದ್ದಾಡೋ ವ್ಯಕ್ತಿತ್ವ ಅಲ್ಲ. ಅವರೊಂದು ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ ಒಂದು ರೀತಿ ಏನಂತಾರೆ, ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು, ಭಾಳ ಆ ರೀತಿ ವ್ಯಕ್ತಿತ್ವ. ರಘುಮೂರ್ತಿ ಹೊಸಬ್ರು, ಶಾಮನೂರು ಮಲ್ಲಿಕಾರ್ಜುನ್, ಡಿ ಕೆ ಶಿವಕುಮಾರ್ ಕರೆಕ್ಟ್ ನಾಮಿನಿ. ಆ ಕಡೆ ಯು ಟಿ ಖಾದರ್ ಕೂಡ ಏನು ಡಿ ಕೆ ಶಿವಕುಮಾರ್ಗೆ ಸೆಡ್ ಹೊಡೆಯೋತಕ್ಕಂಥವ್ರಲ್ಲ. ಸಂತೋಷ್ ಲಾಡ್ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ನೋಡಬೇಕು. ಯಾಕಂದರೆ ಮೊದಲನೇ ಪಟ್ಟಿಯಲ್ಲಿ ಅವ್ರಿಗೆ ಸ್ಥಾನ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಕಣ್ಣೀರು ಹಾಕ್ತವ್ರು. ಅದೊಂದು ಡಿ ಕೆ ಶಿವಕುಮಾರ್ ಪರವಾಗ ಆದ ನಿರ್ಣಯ ಅಂತ ನನಗನ್ಸಲ್ಲ. ಅವ್ರದ್ದು ಶ್ರೀನಿವಾಸ್ ಮಾನೆ ಅವ್ರನ್ನ ಮಾಡಬೇಕು ಅಂತ ಅವ್ರಿಗೆ ಇತ್ತು. ಆ ಕಡೆ ಜಾರಕಿಹೊಳಿ ಒಬ್ಬರು ಸಿದ್ದರಾಮಯ್ಯನವ್ರ ಜೊತೆ, ಈಗ ನೋಡಿ ಅವರು ಸಿದ್ದರಾಮಯ್ಯನವರ ಬೆಂಬಲಿಗರು, ಸಿದ್ದರಾಮಯ್ಯನವ್ರ ಜೊತೆಗಿಲ್ಲ ಅವ್ರು ಪೂರ್ತಿ.
ಹಾಗಂತ ಡಿ ಕೆ ಶಿವಕುಮಾರ್ ಪರವಾಗಿದ್ದಾರೆ ಅಂತ ಯಾರು ಹೇಳ್ತಿಲ್ಲ. ಈಗ ಜಾರಕಿಹೊಳಿ, ಜಮೀರ್ ಅಹ್ಮದ್ ಖಾನ್ ಎಲ್ಲ ಸಂತೋಷ್ ಲಾಡ್ರಿಗೂ ಮೊದಲನೇ ಪಟ್ಟಿಯಲ್ಲಿ ತನ್ನ ಹೆಸರು ಸೇರಿಸದೇ ಇರೋ ಬಗ್ಗೆ ಸ್ವಲ್ಪ ಅಸಮಾಧಾನ ಇತ್ತು ಅಲ್ವಾ. ಎಂ ಬಿ ಪಾಟೀಲ್ರಿಗೂ ಸಿದ್ದರಾಮಯ್ಯನವ್ರಿಗೂ ಅಷ್ಟಕ್ಕಷ್ಟೇ ಅನ್ನೋ ರೀತಿ ಅವರು ಡಿ ಕೆ ಬೆಂಬಲಿಗರು ಇಲ್ಲದೆ ಇರ್ಬೋದು. ವಿಜಯಾನಂದ್ ಕಾಶ್ಯಪ್ನವ್ರು ಪ್ಯೂರ್ಲಿ ಡಿ ಕೆ ಶಿವಕುಮಾರ್ ಹಿಂದೆ ಓಡಾಡಿದ್ದ ವಿಜಯಾನಂದ್ ಕಾಶ್ಯಪ್ನವ್ರು ಮತ್ತು ವಿನಯ್ ಕುಲಕರ್ಣಿ ಇವರಿಬ್ಬರು ಡಿ ಕೆ ಶಿವಕುಮಾರ್ ಹಿಂದೆ ಓಡಾಡಿದ್ರು. ಹೌದು. ತಂಗಡಿಗೆ ಸಿದ್ದರಾಮಯ್ಯ ಬೆಂಬಲಿಗ. ಬಸವರಾಜ ರೆಡ್ಡಿ, ನನಗನ್ಸುತ್ತೆ ಬಸವರಾಜ ರಾಯರೆಡ್ಡಿ ಅವರ ಹೆಸರು ಬಂದಿರೋಕ್ಕೂ ಮುಖ್ಯ ಕಾರಣ HK ಇಲ್ಲದೆ ಇರೋದ್ರಿಂದ ಒಂದು ಹಿರಿತನ, ಕಾನೂನು, ಸಂಸದೀಯ ಇದನ್ನೆಲ್ಲ, ಯಾಕಂದರೆ ಪೊನ್ನಣ್ಣ ಒಳಗಡೆ ಬಂದಿದ್ರೆ ಬೇರೆ ಇತ್ತು, ಪೊನ್ನಣ್ಣ ಬಂದಿಲ್ಲ. ಹೀಗಾಗಿ ರಾಯರೆಡ್ಡಿ ಒಂದು ಅವಕಾಶ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲೂ ಇತ್ತು ಕಾಣುತ್ತೆ. ಹಂಗೆ ನೀವು ಉಳಿದ ಹೆಸರುಗಳು ನೋಡಿ, ನಾಗೇಂದ್ರ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರಾದ ರಜಿತ್, ಆದರೆ ಯಾವಾಗ ಅವರನ್ನು ಮಂತ್ರಿ ಮಾಡಲಿಲ್ಲ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಜಾಸ್ತಿ ಗುರುತಿಸ್ಕೊಳ್ಳಿದ್ರು. ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್ ಪ್ಯೂರ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಗುಂಪು ಅಂತ ನೀವು ತೆಗೆದುಕೊಂಡ್ರೆ ಅವರು. ಈಶ್ವರ್ ಖಂಡ್ರೆ ಡಿ ಕೆ ಶಿವಕುಮಾರ್ ಹೆಚ್ಚು ಕಡಿಮೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಅಧ್ಯಕ್ಷ ಮಾಡಿ ಅಂತ ಹೇಳಿದರು. ಹೌದು. ಅಜಯ್ ಸಿಂಗ್ ಅಗೇನ್ ಈಗ ಡಿ ಕೆ ಶಿವಕುಮಾರ್ ತಂದಿರತಕ್ಕಂಥ ಹೆಸರು. ಸೊ ಸಿದ್ದರಾಮಯ್ಯನವರ ಗುಂಪು ಅಂತ ಇದ್ದಿದ್ದು ಜಮೀರ್ ಅಹ್ಮದ್ ಖಾನ್, ಜಾರಕಿಹೊಳಿ ಇಬ್ಬರು ಈಗ ಒಂದು ರೀತಿ ಸಿದ್ದರಾಮಯ್ಯನವರ ಬೆಂಬಲ ಇಲ್ಲ, ಆದರೆ ಮಂತ್ರಿಮಂಡಲದಲ್ಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕವ್ರೀಗ. ಪುಟ್ಟರಂಗ್ ಶೆಟ್ಟಿ, ನರೇಂದ್ರ ಸ್ವಾಮಿ, ಇದು ಸಿದ್ದರಾಮಯ್ಯನವರ ಬೆಂಬಲಿಗರ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರು. ಆಮೇಲೆ ನಾವು ಭಾಳ ಬಣ ಅಂತೀವಿ ಅಜಿತ್, ಕೊನೆಗೆ ಯಾರು ಅಧಿಕಾರದಲ್ಲಿದ್ದಾರೆ ಅಷ್ಟೇ ಯಾವಾಗಲೂ ಈ ಒಲವು ಇರುತ್ತಲ್ಲ ಅದು ಅಧಿಕಾರದ ಕಡೆ ಗ್ರಾವಿಟೇಟ್ ಆಗುತ್ತೆ. ಗುರುತ್ವಾಕರ್ಷಣ ಶಕ್ತಿ ಅಧಿಕಾರಕ್ಕಿರುತ್ತೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ SS ಮಲ್ಲಿಕಾರ್ಜುನ್ ಅವರದೊಂದು ಸ್ಟೇಟ್ಮೆಂಟ್ ಬಂದಿದೆ. ಮಂಕಾಳು ವೈದ್ಯರ ಹೆಸರು ಹೋಗಿ SS ಮಲ್ಲಿಕಾರ್ಜುನ್ ಅವರ ಹೆಸರು ಪಟ್ಟೀಲ್ ಬಂತು. ಬೈ ಮಿಸ್ಟೇಕ್ ಆಗಿತ್ತದು ಅಂತ SS ಮಲ್ಲಿಕಾರ್ಜುನ್ ಅವರ ಮಾತು. ಬೈ ಮಿಸ್ಟೇಕ್ ಆಗಿ ಮಂಕಾಳು ವೈದ್ಯ ಹೆಸರು ಬಂದಿತ್ತಂತೆ. ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್? ಏನಾದ್ರು ಖಾತೆ ಬೇರೆ ಕೇಳ್ತಾ ಇದ್ದೀರಾ? ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆ ಮುಂದಾಗ್ತಾ ಇದ್ದಾರೆ. ಏನೋ ಬೈ ಮಿಸ್ಟೇಕ್ ಆಗಿದೆ, ಅದು ಅದೇನಂತ ಸಾಕಷ್ಟು ಹಿರಿಯರು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸರ್. ಯಶವಂತರಾಯಗೌಡ ಪಾಟೀಲ್ ಈಗಾಗಲೇ ರಾಜೀನಾಮೆ ಮಾಡಿದ್ದಾರೆ. ಗೊತ್ತಿಲ್ಲ, CM ಕರೆದು ಮಾತಾಡ್ತೀನಿ ಅಂತಾರೆ. ಹಂಗೇನಿಲ್ಲ, ಅದು ನನಗೆ ಬೆಳಗ್ಗೆನೇ ಫೋನ್ ಮಾಡಿದ್ರು, CM ಫೋನ್ ಮಾಡಿದ್ರು. ಅದು ಹೆಂಗೆ ಹೆಸರು ಅವ್ರದ್ದು ಬಂತ ಗೊತ್ತಿಲ್ಲ. ಆಮೇಲೆ ಮತ್ತೆ ಚೇಂಜ್ ಮಾಡಿ ಮತ್ತೆ 5 ಗಂಟೆ ಬಾರಪ್ಪ ನೀನು ಅಂತ ಹೇಳಿ ಬಂಡಾಯ ಬುಗಿಲ್ ಹೇಳುತ್ತಾ ಎಲ್ಲವೂ ಸರಿಯಾಗುತ್ತೆ ಸರ್? ಎಲ್ಲ ಸರಿ ಹೋಗತ್ತಪ್ಪ. 4ನೇ ಸತಿ, 5ನೇ ಸತಿ. ಯಾವ ಖಾತೆ ನಿರೀಕ್ಷೆ ಮಾಡ್ತಾ ಇದ್ರಿ ಸರ್? ಏನಾದ್ರು ಖಾತೆ ಬೇರೆ ಕೇಳ್ತಾ ಇದ್ದೀರಾ? ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ. ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆ ಮುಂದಾಗ್ತಾ ಇದ್ದಾರೆ. ಏನೋ ಬೈ ಮಿಸ್ಟೇಕ್ ಆಗಿದೆ. DK ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆಗೊಂಡಿದ್ದು ಒಂದು ಸ್ಥಾನ ಮಾತ್ರ ಖಾಲಿ ಉಳ್ಕೊಂಡಿದೆ. ಸದ್ಯಕ್ಕೆ ಒಬ್ಬ ಮಹಿಳೆಯೂ ಸಚಿವ ಸಂಪುಟದಲ್ಲಿ ಇಲ್ಲ. ಖಾಲಿ ಇರುವ ಒಂದು ಸ್ಥಾನಕ್ಕೆ ಒಬ್ಬ ಮಹಿಳೆ ಬರ್ತಾರೆ ಅಂತ ಅರ್ಥ. ಸಿದ್ದರಾಮಯ್ಯನವರು ಉಮಾಶ್ರೀ ಅವರ ಹೆಸರನ್ನು ಹೇಳ್ತಾ ಇದ್ದಾರಂತೆ. ಪ್ರಶಾಂತ್, ಸಿದ್ದರಾಮಯ್ಯನವರ ಈ ಅಸಮಾಧಾನ ಇನ್ನು ಮುಂದಿನ ದಿನಗಳಲ್ಲಿ ಏನು ಸ್ವರೂಪಕ್ಕೆ ಹೋಗುತ್ತೆ? ಅಸಮಾಧಾನದ ಮುಂದಿನ ಹಾದಿ ಏನು ಅನ್ನೋದ್ರ ಮೇಲೆ ಇದೆಲ್ಲವೂ ಅವಲಂಬಿತವಾಗಿದೆ. ನೋಡಿ, ಒಂದು ಬೈ ಡಿಫಾಲ್ಟ್ ಅಜಿತ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಭ್ಯರ್ಥಿಯಾದಾಗ ಯಾವ ಪ್ರಮಾಣದಲ್ಲಿ ಕುರುಬರು ವೋಟ್ ಮಾಡ್ತಿದ್ರು ಆ ಪ್ರಮಾಣದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಬರಲ್ಲ. ಇದು ನೀವು DK ಶಿವಕುಮಾರ್ ಕೂಡ ಇದನ್ನು ಫ್ಯಾಕ್ಟರ್ ಇನ್ ಮಾಡಿಯೇ ಅವರನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿರುತ್ತೆ. DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಿರ್ತಾರೆ. ಜಮೀರ್ ಅಹ್ಮದ್ ಖಾನ್ ಮತ್ತು ಜಾರಕಿಹೊಳಿ ಅವರ ಒಂದು ಬೆಂಬಲ ಸಿದ್ದರಾಮಯ್ಯನವ್ರಿಗಿತ್ತೋ ಅಥವಾ ಸಿದ್ದರಾಮಯ್ಯನವರ ಬೆಂಬಲ ಅವ್ರಿಗಿತ್ತೋ, ಆ ಕಾರಣದಿಂದ ಒಂದು ರೀತಿಯ ಅಹಿಂದ ಸಮುದಾಯದ ನಾಯಕ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರದ್ದಿತ್ತು. ಬಟ್ ಅನೇಕ ಬಾರಿ ಏನಾಗುತ್ತೆ ಜಿತ್, ಮುಖ್ಯಮಂತ್ರಿ ಆಗಿ ಇಳಿದ ನಂತರ ಅವ್ರವ್ರ ಜಾತೀಯ ಓಟ್ಗಳು ಮಾತ್ರ ಅವ್ರ ಜೊತೆಗೆ ಬರ್ತವೆ. ನೀವು 2013ರಿಂದ 18 ಸ್ಟಡಿ ಮಾಡಿ. 13ರಲ್ಲಿ ಕುರುಬ ಓಟ್ಗಳು ಸಿದ್ದರಾಮಯ್ಯನವ್ರ ಜೊತೆಗೆ ಬಂದವು, 14ರಲ್ಲಿ ಬರಲಿಲ್ಲ.
ಲೋಕಸಭೆಯಲ್ಲಿ. ಎಸ್ 18ರಲ್ಲಿ ಯಾವ ಪ್ರಮಾಣದಲ್ಲಿ ಕುರುಬರ ಓಟ್ಗಳು ಬಂದವು, ಇತರ ಹಿಂದುಳಿದ ಸಮುದಾಯ, ಮುಸ್ಲಿಮು, ದಲಿತ್ ಆ ಪ್ರಮಾಣದಲ್ಲಿ ಓಟ್ ಬರಲಿಲ್ಲ. ಅದೇ ಕಾರಣಕ್ಕೆ ಸೋತರು. ಇದು ಬರೀ ಸಿದ್ದರಾಮಯ್ಯನವರು ಅಂತಲ್ಲ, ನೀವು ದೇಶದ ಬೇರೆ ಬೇರೆ ಭಾಗಗಳ ಜಾತಿ ಕಾರಣದಿಂದ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಜಾತಿ ಕಾರಣದಿಂದ ಆಗಿರ್ತಕ್ಕಂಥ ಮಂತ್ರಿಗಳ ಚುನಾವಣಾ ಪರ್ಫಾರ್ಮೆನ್ಸ್ ಸ್ಟಡಿ ಮಾಡ್ತಾ ಹೋದರೆ ಮೊದಲು ಏನು ಎಲ್ಲ ಸಮುದಾಯದವರ ಬೆಂಬಲ ಇರುತ್ತೆ, ಅಧಿಕಾರ ಬಂದಾಗ ಅವ್ರ ಸಮುದಾಯದ ಬೆಂಬಲಿಗೆ ಅವ್ರ ನಾಯಕತ್ವ ಆಗಿ ಉಳಿಯುತ್ತಾರೆ. ವಾಟ್ ಹ್ಯಾಪನ್ ವಿತ್ ಲಾಲು ಪ್ರಸಾದ್ ಯಾದವ್ ಆ್ಯಂಡ್ ಮುಲಾಯಂ ಸಿಂಗ್ ಯಾದವ್. ಕರೆಕ್ಟ್. ಈಗಲೂ ಯಾಕೆ ಅನುಭವಿಸ್ತಾ ಇದ್ದಾರೆ ಅವರು? ಬರೀ ಯಾದವರ ಪಕ್ಷ ಉಳ್ಕೊಂಡು. ಸಿದ್ದರಾಮಯ್ಯನವರು ನನಗನ್ಸುತ್ತೆ ಈಗ 2028ರಲ್ಲಿ ಕುರುಬ ಸಮುದಾಯದ ಓಟ್ಗಳು ನಿಶ್ಚಿತವಾಗಿ ಏನು 80%, 90% ಕಾಂಗ್ರೆಸ್ಸಿಗೆ ಬರ್ತಿತ್ವೋ ಬರಲಿಕ್ಕಿಲ್ಲ. ಬಟ್ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ಮುಂದಿನ 2 ವರ್ಷಗಳ ಕಾಲ ಇರ್ತಾರೆ ಅನ್ನೋದು ಕಾಂಗ್ರೆಸ್ಗೆ ಒಂದು ರೀತಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರ ಫಸ್ಟ್ ಇಲೆಕ್ಷನ್ ಏನು 28ರಲ್ಲಿ ಬರುತ್ತೆ, ಡಿ ಕೆ ಶಿವಕುಮಾರ್ಗೆ ಬೈ ಡಿಫಾಲ್ಟ್ ಎಲ್ಲ ಸಮುದಾಯದ ಓಟ್ಗಳು ಬಂದರೆ ಮಾತ್ರ ಕಾಂಗ್ರೆಸ್ 40%, 42%, 40% ಬಂದರೆ ಮಾತ್ರ ಕಾಂಗ್ರೆಸ್ ಬಹುಮತಕ್ಕೆ ಬರುತ್ತೆ. ಎಸ್, ಈ ಬಾರಿ 42% ಇತ್ತು. ಈಗ 2 ರೀತಿ ವ್ಯಾಖ್ಯಾನಗಳಿವೆ ಅವು. ನಾನು ಮೊನ್ನೆ ಒಂದು ವಿಶ್ಲೇಷಣೆ ಮಾಡಿದಾಗ ಒಬ್ಬ ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ದೇವೆ. ಅವರಂದ್ರು ಒಕ್ಕಲಿಗರ ಎಷ್ಟು ಮತಗಳು ಶಿಫ್ಟ್ ಆಗಿವೆ ಅನ್ನೋದು ಹೇಳಿ, ಅಥವಾ ಒಕ್ಕಲಿಗರಿಗೆ ಬರ್ತಾ ಇದ್ದಿದ್ದ ಹಿಂದುಳಿದ ಮುಸ್ಲಿಂ ಸಮುದಾಯದ ಓಟ್ಗಳು ಮಾತ್ರ ಶಿಫ್ಟ್ ಆಗಿವೆ, ಸ್ವಲ್ಪ ಚೆಕ್ ಮಾಡಿ ಒಂದ್ಸಲ ಅಂತ. ಓಕೆ, ಯಾಕಂದ್ರೆ ಹಾಗೆ ಕನಿಸ್ತು ಅವ್ರಿಗೆ? ಅಲ್ಲ, ಅವ್ರಂದಿದ್ದು ನಾವು JDSನಿಂದ ಒಕ್ಕಲಿಗರ ಓಟ್ಗಳು ಶಿಫ್ಟ್ ಆಗ್ತೀವಿ ಅಂತೀವಿ, ಅಷ್ಟು ಶಿಫ್ಟ್ ಆಗಿಲ್ಲ. ಶಿಫ್ಟ್ ಆಗಿದ್ದು ಕಾಂಗ್ರೆಸ್ಗೆ JDSನ ಒಕ್ಕಲಿಗ ಇತರೆ ಮತಗಳು ಏನು ಬರ್ತಾ ಇದ್ವು ಅವು ಕಡಿಮೆ ಶಿಫ್ಟ್ ಆಗಿದೆ. ಎಸ್, ಮಾರುತೇಶ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಎಲ್ಲಿಗೋಗಿ ನಿಲ್ಲುತ್ತೆ ಸಿದ್ದರಾಮಯ್ಯನವರ ಅಸಮಾಧಾನ? ಗ್ಯಾಪ್ ವೈಡನ್ ಆಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಒಂದು ಮಾರ್ಗ ಕಂಡುಕೊಳ್ತಾರೆ? ಅಲ್ಲ, ಈಗ ಸಿದ್ದರಾಮಯ್ಯನವರ ಅಸಮಾಧಾನ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದರೆ ಮೊದಲ ಒಂದು ಬಿಸಿಯಂತೂ ನಿಶ್ಚಿತವಾಗಿಯೂ ತಟ್ಟಿದೆ. ಯಾಕೆಂದರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ ಅನ್ನುವಂಥದ್ದೇ ಒಂದು ಬ್ಯಾಡ್ ಮೆಸೇಜ್ ಪಾಸ್ ಆಗಿದೆ. ಎಸ್, ಜೊತೆಗೆ ಅವರು ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳಿದಂಥ ಹೆಸರನ್ನ ಕ್ಯಾಬಿನೆಟ್ನೊಳಗೆ ತರಲಿಲ್ಲ. ಆ ಕುರುಬ ಸಮುದಾಯಕ್ಕೆ ಮೀಸಲಿದ್ದದ್ದನ್ನು ಮಹಿಳಾ ಕೋಟಾದೊಳಗೆ ಸೇರ್ಪಡೆ ಮಾಡಿ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ತರೋದ್ರಲ್ಲಿ ಯಾರು ಪಾತ್ರ ವಹಿಸಿದ್ದಾರೆ ಅನ್ನೋದು ಕೂಡ ಸಿದ್ದರಾಮಯ್ಯನವರಿಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಹೋಗಿದೆಯೋ ಅಥವಾ ಅದನ್ನು ಇನ್ನೂ ಬಹಿರಂಗಪಡಿಸ್ತಾ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನ ಸ್ವೀಕಾರಕ್ಕೆ ಹೋಗಬೇಡ ಅನ್ನುವಂಥ ಸೂಚನೆ ಕೊಟ್ಟರು. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೂಡ ಅವರ ಆಫೀಸಿಂದ ಅವರಿಗೆ ಕರೆ ಮಾಡಿ ಕರೆಯೋದಾಗಲಿ ಮಾಡಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ಈ ಅಸಮಾಧಾನ ಯಾಕೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರು ತಮ್ಮ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಕಾಂಗ್ರೆಸ್ನ ಒಳಗೆ ಸಿದ್ದರಾಮಯ್ಯನವರ ಮಾತು ಎಷ್ಟು ನಡೆಯುತ್ತೆ, ಸಿದ್ದರಾಮಯ್ಯನವರಿಗೆ ಇಂಪಾರ್ಟೆನ್ಸ್ ಏನಿದೆ, ಈ ಥರದ ಚರ್ಚೆಗಳು ಶುರುವಾಗುತ್ತೆ. ಅವರು ಕುರುಬ ಅನ್ನುವ ಕಾರಣಕ್ಕಾಗಿ ಒಪ್ಕೊಳ್ಬೋದಾದಂಥ ಪರಿಸ್ಥಿತಿ ಇತ್ತು. ಆದರೆ ಸಮುದಾಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಆಕ್ರೋಶ ವ್ಯಕ್ತವಾಗಿದೆ. ಬಸವರಾಜ ಶಿವಣ್ಣನವರಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು. ಗಾಯತ್ರಿ ಶಾಂತೇಗೌಡರು ಯಾವ ಕಾರಣದಿಂದಲೂ ಕುರುಬ ಸಮುದಾಯದಿಂದ ಒಂದು ರೆಪ್ರೆಸೆಂಟೇಷನ್ ಮಾಡುವಂತಹ ವ್ಯಕ್ತಿತ್ವ, ಆ ಥರದ ಚರಿಷ್ಮಾ ಇಲ್ಲ. ಇತ್ತೀಚೆಗಷ್ಟೇ ಅವರು MLC ಕಾನೂನು ಹೋರಾಟದಲ್ಲಿ MLC ಆಗಿ ಮತ್ತೆ ಆಯ್ಕೆಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಕೊಡುವಂತಹ ಔಚಿತ್ಯ ಏನಿತ್ತು ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನು ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ಪ್ರತಿನಿಧಿಯಾಗಿಯೂ ಕೂಡ ಒಬ್ಬರಿಗೆ ಅವಕಾಶ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು ತಮ್ಮ ಹೆಸರನ್ನು ಪಟ್ಟು ಹಿಡಿದಿದ್ರು. ಅದು ಆಗದೇ ಇರುವ ಕಾರಣಕ್ಕಾಗಿ ನಿಶ್ಚಿತವಾಗಿ ಅವರಿಗೆ ಬೇಸರ ಆಗಿದೆ. ಈ ಅಸಮಾಧಾನವನ್ನು ಹೈಕಮಾಂಡ್ಗೆ ತಲುಪಿಸುವ ಉದ್ದೇಶದಿಂದಲೇ ಸುರ್ಜೇವಾಲಾ ಬಂದಿದ್ರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಿಂದ ಸಿದ್ದರಾಮಯ್ಯ ದೂರ ಉಳಿದಿದ್ದಾರೆ. ಬಟ್ ಇದರಿಂದ ಇಡೀ ಪ್ರಕ್ರಿಯೆಯಲ್ಲಿ ನೋಡಿದರೆ ಸಿದ್ದರಾಮಯ್ಯನವರು ಕೇವಲ ಕುರುಬರ ನಾಯಕ ಅಂತ ತೋರಿಸ್ ಪ್ರಯತ್ನ ಆಗಲಿಲ್ವಾ? ಸಿದ್ದರಾಮಯ್ಯನವರು ಮಾಡಿಲ್ಲ ಇದನ್ನು. ಸಿದ್ದರಾಮಯ್ಯನವರು ಅಪೋಸಿಟ್ ಯಾರಿದ್ದಾರೆ ಅವರು ಮಾಡಿರುವ ಪ್ರಕಾರ. ಯಾಕಂದರೆ ಮೊದಲನೇ ಪಟ್ಟಿಯಲ್ಲಿ ಭೈರತಿ ಸುರೇಶ್ರನ್ನು ಸೇರಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಶತಪ್ರಯತ್ನ ಹಾಕಬೇಕಾಯ್ತು. ಯಾಕಂದರೆ ಡಾಕ್ಟರ್ ಯತೀಂದ್ರ ಹೆಸರಿತ್ತು ಮೊದಲನೇ ಪಟ್ಟಿಯಲ್ಲಿ, ಅದಾಯಿತು. ಎರಡನೇ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತಗಲಿಕ್ಕೆ ಪೂರ್ತಿ ಸಿದ್ದರಾಮಯ್ಯನವರು ವಿಟೋ ಬಳಕೆ ಮಾಡಬೇಕಾಯ್ತು. ಅಲ್ಲ, ನಿಶ್ಚಿತವಾಗಿಯೂ. ಯಾಕಂದರೆ 2013ರಿಂದ 2018 ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಇದ್ದಂಥ ಅಭಿಪ್ರಾಯವೇ ಬೇರೆ. 2023ರಿಂದ CM ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಮೇಲೆ ಇದ್ದಂಥ ಅಭಿಪ್ರಾಯವೇ ಬೇರೆ.
ಅದು ಆಯಕಟ್ಟಿನ ಹುದ್ದೆಗಳಲ್ಲೇ ಆಗಿರುವಂಥ ನೇಮಕಾತಿಗಳಿರ್ಬೋದು, ಅವರು ಪ್ರಯತ್ನಗಳನ್ನು ಮಾಡಿ ಕ್ಯಾಬಿನೆಟ್ಗೆ ತರುವಂಥ ವಿಚಾರದಲ್ಲಿ ಅವರ ನಡವಳಿಕೆಗಳಾಗಿರ್ಬೋದು, ಅದೆಲ್ಲವೂ ಕೂಡ ಸಮುದಾಯಕ್ಕೆ ಮಾತ್ರ ಸೀಮಿತ ಅನ್ನುವ ರೀತಿಯಲ್ಲಿ ಅದು ಬಿಂಬಿತ ಆಗಿರೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಸಿದ್ದರಾಮಯ್ಯನವರು ಅದೊಂದು ಆ ಚರಿಷ್ಮಾ ಅಥವಾ ಕುರುಬ ಸಮುದಾಯದ ಲೀಡರ್ ಅನ್ನುವಂಥ ಒಂದು ನೇಮ್ ಫೇಮಿಂದ ಹೊರಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅವರು ಒಪ್ಕೊಳ್ಬೋದಂಥ ಅವಕಾಶಗಳಿತ್ತು, ಅಥವಾ ಬೇರೆ ಮಹಿಳೆಗೆ ಕೊಡಿ ಅವ್ರಿಗೆ ಬೇಡ ಅಂತ ಹೇಳುವಂಥ ಅವಕಾಶಗಳಿತ್ತು. ಆದರೆ ಅದು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಅವ್ರಿಗಾಗಲೇ ಅವ್ರು ಪ್ರಾಮಿಸ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಇಲ್ಲದೆ ಇರೋ ಥರ ನಾನು ಮಾಡೋದಿಲ್ಲ, ಖಂಡಿತವಾಗಿಯೂ ಮಾಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದರು. ಆ ಪ್ರಾಮಿಸ್ ಈಡೇರಲಿಲ್ಲ ಅನ್ನುವಂಥ ಅಸಮಾಧಾನ ಸಿದ್ದರಾಮಯ್ಯನವ್ರಿಗೆ ಇದೆ. ಹಾಗಾಗಿ ಈ ಕುರುಬ ಸಮುದಾಯದ ಲೀಡರ್ ಅನ್ನುವಂಥದ್ದು ಎಷ್ಟು ಸತ್ಯವೋ, 2023 ನಂತರ ಸಿದ್ದರಾಮಯ್ಯನವರ ಪ್ರತಿ ಹಂತದ ನಡವಳಿಕೆ ಬೆಳವಣಿಗೆ ಅದೇ ಅಂದರೆ ಆ ಬೌಂಡ್ರಿ ಒಳಗೆ ಉಳಿಯುವಂತೆ ಮಾಡಿರೋದು ಕೂಡ ಅಷ್ಟೇ ಸತ್ಯ. ಬಟ್ ಮಾರುತೇಶ್, ನಂಗೊಂದು ಕುತೂಹಲ ಅನಿಸಿದ್ದು, ಇದು ಕ್ಯಾರಮ್ ಬೋರ್ಡ್ನಲ್ಲಿ ಎಲ್ಲೋ ಬೇರೆ ಕಡೆ ಈ ಗಾಯತ್ರಿ ಶಾಂತೇಗೌಡರ ಹೆಸರು ಬಂದಿದ್ದೆ ಕ್ವೀನ್ ಇಲ್ಲೆಲ್ಲೋ ಬೇರೆ ಕಡೆ ಹಾಕೋದಿದೆ. ಗಾಯತ್ರಿ ಶಾಂತೇಗೌಡರನ್ನು ಹೊಡೆದಿದ್ದು ನೋಡಿ, ಉಮಾಶ್ರೀ ಅಂತರೂ ಆಗಲ್ಲ. ಉಮಾಶ್ರೀ ವಿಧಾನ ಪರಿಷತ್ತಲ್ಲಿದ್ದಾರೆ. ಬೈ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, ಯತೀಂದ್ರ ಸಭಾನಾಯಕರು ಉಮಾಶ್ರೀ ಸಭಾನಾಯಕರು ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ಲಿ. ಯಾರು ವಿಧಾನ ಪರಿಷತ್ನಿಂದ ಬರ್ತಾರೆ ಅಲ್ಲಿ? ಬಸವರಾಜ್ ಶಿವಣ್ಣವರಂತರೂ ಆಗೋ ಪ್ರಶ್ನೆ ಇಲ್ಲ. ಶಿವಣ್ಣವರಿಗೆ ಸಿದ್ದರಾಮಯ್ಯನವರು ಪ್ರಾಮಿಸ್ ಮಾಡಿಬಿಟ್ಟಿದ್ರು ಮಂತ್ರಿ ಮಾಡ್ತೀನಿ ಅಂತ. ಇದು ಕೊನೆ ಎಲ್ಲಿ ಹೋಗಿ ಹೊಡಿಯುತ್ತಿದ್ದು, ಎಲ್ಲಿ ಬಂದು ನಿಲ್ಲುತ್ತೆ, ಅದು ಕುತೂಹಲ. ಅಲ್ಲಿ ಇರೋದು ರಾಜಕಾರಣ. ಈಗ ಈ ಸಮಸ್ಯೆಯನ್ನು ಬಗೆಹರಿಸುವಂಥದ್ದೇ ಈಗ ದೊಡ್ಡ ಸವಾಲಾಗಿದೆ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಕೂಡ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಪ್ರಪೋಸ್ ಮಾಡಿರಲಿಲ್ಲ, ಸಿದ್ದರಾಮಯ್ಯನವರು ಕೂಡ ಪ್ರಪೋಸ್ ಮಾಡಲಿಲ್ಲ. ಈ ಇಬ್ಬರು ನಾಯಕರನ್ನು ಜೊತೆಗೆ ಇಟ್ಟುಕೊಂಡು ಫೈನಲ್ ಮಾಡುವಂಥ ಚರ್ಚೆಗಳಾಗಿದ್ದಿದ್ರೆ ಬಹುಶಃ ಈ ಗೊಂದಲಗಳು ಕೂಡ ಆಗ್ತಾ ಇರಲಿಲ್ಲ. ಯಾವಾಗ ರಾಜ್ಯ ನಾಯಕರನ್ನು ದೂರ ಇಟ್ಟು ಅಂತಿಮ ಪಟ್ಟಿಯನ್ನು ಮಾಡಲಿಕ್ಕೆ ಕೂತ್ರೋ ಆಗ ಈ ಗೊಂದಲಗಳಾಗಿದ್ದಾವೆ. ಕೊನೆ ಪಕ್ಷ ನಾವು ಇವರದನ್ನು ಮಾಡ್ತಾ ಇದ್ದೀವಿ, ನಿಮ್ಮ ಸಹಮತ ಇದೆಯಾ ಅಂತಲೂ ಕೂಡ ಬಹುಶಃ ಸಿಎಂ ಮಾಜಿ ಸಿಎಂಗೆ ಕೇಳಿರ್ಲಿಕ್ಕಿಲ್ಲ. ಆ ರೀತಿ ಕೇಳಿದ್ದಿದ್ದೀರಾ ಮಂಕಳ ವೈದ್ಯ ಹೆಸರು ತೆಗೆದುಹಾಕಿ SS ಮಲ್ಲಿಕಾರ್ಜುನ ಹೆಸರು ಬರ್ತಾ ಇರಲಿಲ್ಲ, ಗಾಯತ್ರಿ ಶಾಂತೇಗೌಡರ ಹೆಸರು ಅನೌನ್ಸ್ ಆದರೂ ಕೂಡ ಅವರು ಪ್ರಮಾಣ ವಚನ ತೆಗೆದುಕೊಳ್ಳದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಅಂದರೆ ರಾಜ್ಯ ನಾಯಕರ ಅಭಿಪ್ರಾಯವನ್ನ ಅರ್ಥ KC ವೇಣುಗೋಪಾಲ್ರ ಹಸ್ತಕ್ಷೇಪ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕಾ ಇದರಲ್ಲಿ? ಅಲ್ಲ, KC ವೇಣುಗೋಪಾಲ್ ಹಸ್ತಕ್ಷೇಪ ಇದೆಯೋ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಸ್ತಕ್ಷೇಪ ಇದೆಯೋ, ಅಥವಾ ಸುರ್ಜೇವಾಲಾ ಅವರ ಹಸ್ತಕ್ಷೇಪ ಇದೆಯೋ ಗೊತ್ತಿಲ್ಲ. ಈ ಮೂವರು ನಾಯಕರಲ್ಲಿ ಯಾರು ಅಂದರೆ ಇರೋ ಮೂವರಲ್ಲಿ ಯಾರು ಈ ಹೆಸರನ್ನು ಪ್ರಪೋಸ್ ಮಾಡಲಿಕ್ಕೆ ಒತ್ತಾಯ ಮಾಡಿದವರು? ಯಾಕಂದರೆ ರಾಜ್ಯ ನಾಯಕರು ಇಬ್ಬರೂ ಕೂಡ ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿದ್ದಾರೆ. ಅವರ ಹೆಸರನ್ನು ಯಾರೂ ಪ್ರಪೋಸ್ ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾರು ಪ್ರಪೋಸ್ ಮಾಡಿದ್ದೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನವನ್ನು ಕೂಡ ತೆಗೆದುಕೊಳ್ಬೇಕಾಗಿತ್ತು. ಈಗ ಎಲ್ಲರ ಪ್ರಶ್ನೆ ಇರೋದು, ಇವರ ಹೆಸರು ಹೇಗೆ ಹೈಕಮಾಂಡ್ ಹಂತದಲ್ಲಿ ಲಾಬಿ ಮಾಡಿ ತರುವಂಥ ಪ್ರಯತ್ನವನ್ನು ಮಾಡಿದಂಥ ನಾಯಕ ಯಾರು ಅನ್ನೋದಿದೆ. ಅದು ಕುತೂಹಲವಾಗಿದೆ. ಅದು ಯಾರು ಅನ್ನೋಂಥದ್ದು ಗೊತ್ತಾದರೆ ಅದರ ಹಿಂದಿರುವಂಥ ಕಾರಣ ಏನು ಅನ್ನೋದನ್ನು ಕೂಡ ತಿಳಿದುಕೊಳ್ಬೋದು. ಒಂದು ಕುರುಬ ಮತ್ತು ಮಹಿಳಾ ಕೋಟಾದಿಂದ ಒಟ್ಟಿಗೆ ಸೇರಿ ಕೊಡೋದ್ರಿಂದ ಇನ್ನೊಂದು ಸ್ಥಾನ ಯಾರಿಗಾರು ಹೆಚ್ಚುವರಿಯಾಗಿ ಕೊಡುವಂಥ ಅವಕಾಶಗಳಿದೆ ಅನ್ನುವ ಕಾರಣಕ್ಕಾಗಿ ಅದನ್ನು ಮಾಡಿದ್ರಾ, ಅಥವಾ ದುರುದ್ದೇಶದಿಂದಲೇ ಈ ಪ್ರಯತ್ನಗಳಾಗಿದೆಯಾ? ಯಾಕೆಂದರೆ ಎಲೆಕ್ಟೆಡ್ ಶಾಸಕೀಯರು ಕಾಂಗ್ರೆಸ್ನಲ್ಲಿ ಇದ್ದಾಗ MLCಯನ್ನು ತಂದು, ಅದು ಇತ್ತೀಚೆಗೆ ಕಾನೂನು ಹೋರಾಟದ ಮೂಲಕ MLC ಆಗಿರ್ತಕ್ಕಂಥವ್ರು ತಂದು ಮಾಡುವಂಥ ಅಗತ್ಯತೆ ಏನಿತ್ತು ಅನ್ನೋದರ ಬಗ್ಗೆಯೂ ಕೂಡ ಆಕ್ಷೇಪಗಳಿದ್ದಾವೆ. ಹಾಗಾಗಿ ಈ ಹೆಸರು ಹೇಗೆ ಬಂತು ಹೈಕಮಾಂಡ್ನಿಂದ ಅನ್ನೋದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.